ಅಧ್ಯಾಯ 5. ಎಲ್ಲರ ಮೆಚ್ಚುಗೆಯ ಬ್ಲ್ಯಾಕಿ. ನಮ್ಮ ಮನೆಗೆ ಬಂದಾಗ ಸಣಕಲಾಗಿ ಕೋತಿಮರಿಯಂತೆ ಕಾಣುತ್ತಿದ್ದ ಬ್ಲ್ಯಾಕಿಯು ದಿನ ಕಳೆದಂತೆ ಮೈಕೈ ತುಂಬಿಕೊಂಡು ದೃಷ್ಟಿ ಸಾಗುವಂತೆ ಬೆಳೆಯಿತು. ಬಂದ ಹೊಸದರಲ್ಲಿ ಗೇಟಿನ ಬಳಿ ಕುಳಿತು ಹೋಗುವವರನ್ನು ಬರುವವರನ್ನು ನೋಡುತ್ತಿದ್ದ ಬ್ಲ್ಯಾಕಿ ಸುಣ್ಣದ ಪಟ್ಟೆ ಬಳಿದ ಕರಿಗುಪ್ಪೆಯಂತೆ ಕಾಣುತ್ತಿತ್ತು. ಈ ವಾಮನ ಮೂರ್ತಿ ಮುಂದೊಂದು ದಿನ ನೋಡಿದವರಲ್ಲಿ ಹೆದರಿಕೆ ಹುಟ್ಟಿಸುವ ಗುಮ್ಮನಂತೆ ಬೆಳೆದಿರುವುದನ್ನು ಫೋಟೋಗಳಲ್ಲಿ ನೋಡಿದಾಗ ಸೋಜಿಗವಾಗುತ್ತದೆ. ನಾನಾ ಸನ್ನಿವೇಶಗಳಲ್ಲಿ ಬ್ಲ್ಯಾಕಿಯ ಹಲವು ಭಂಗಿಗಳ ಫೋಟೋಗಳನ್ನು ನೋಡುವಾಗ ಅದರ ತುಂಟಾಟ, ಚಿನ್ನಾಟಗಳ ನೆನಪುಗಳು ಬಿಚ್ಚಿಕೊಳ್ಳುತ್ತವೆ. ಚಿಕ್ಕಂದಿನ ಅದರ ಚೆಲ್ಲಾಟಗಳು ಕ್ರಮೇಣ ಕಡಿಮೆಯಾಗಿ ಗಂಭೀರ ನಡತೆಯ ಹೊಣೆಗಾರ ಕಾವಲುಗಾರ ನಾಯಿಯಾಗಿ ಬದಲಾದದ್ದು ಒಂದು ಪವಾಡದಂತೆ ತೋರುತ್ತದೆ. ಮಲಮೂತ್ರ ವಿಸರ್ಜನೆಗಾಗಿ ಬೆಳಗಿನ ಮತ್ತು ಸಂಜೆಯ ವೇಳೆ ಸಾಕಿದ ನಾಯಿ ಮರಿಯನ್ನು ಹೊರಗೆ ಕರೆದೊಯ್ಯುವುದು ನಮ್ಮ ಹಿತದೃಷ್ಟಿಯಿಂದ ಒಳ್ಳೆಯದೆಂದು ಮಿಚ್ಚಿಯಿಂದ ಕಲಿತಿದ್ದೆವು. ತಪ್ಪದೆ ತಿರುಗಾಟ ಅಭ್ಯಾಸ ಮಾಡಿಸಿದ ಸಾಕಿದ ನಾಯಿ ಮನೆಯ ಒಳಗೆ ಕಟ್ಟಿ ಹಾಕಿದ ಜಾಗದಲ್ಲಿ ಗಲೀಜು ಮಾಡುವುದು ಕಡಿಮೆ. ಚಿಕ್ಕ ಮರಿಯಾಗಿ ಬಂದಿದ್ದ ಬ್ಲ್ಯಾಕಿಗೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಮತ್ತು ಸಾಧ್ಯವಾದಾಗ ಮಧ್ಯಾಹ್ನದಲ್ಲಿಯೂ ಹೊರಗೆ ಕರೆದುಕೊಂಡು ಹೋಗುತ್ತಿದ್ದೆವು. ಬಹಳ ಅಪರೂಪವೆನ್ನುವಂತೆ ಮಧ್ಯಾಹ್ನದ ತಿರುಗಾಟ. ಬಹಳಷ್ಟು ದಿನ ಮಧ್ಯಾಹ್ನ ಗೇಟಿಗೆ ಬೀಗ ಹಾಕಿ ಭದ್ರಪಡಿಸಿ ಬ್ಲ್ಯಾಕಿಯ ಸರಪಳಿ ಬಿಚ್ಚುತ್ತಿದ್ದೆವು. ಅದು ನಾಗಾಲೋಟದಿಂದ ಮನೆಯ ಸುತ್ತ ಓಡಿ ಸುಸ್ತಾಗಿ ಕೂರುತ್ತಿತ್ತು. ಗೇಟಿಗೆ ಬೀಗ ಹಾಕದೇ ಇದ್ದ ಸಂದರ್ಭಗಳಲ್ಲಿ ನಮ್ಮನ್ನು ಹುಡುಕಿಕೊಂಡು ಬಂದವರು ಗೇಟು ತೆಗೆದರೆ ಬ್ಲ್ಯಾಕಿ ಹೊರಗೆ ಓಡುತ್ತಿತ್ತು. ಅದನ್ನು ಹಿಂದಕ್ಕೆ ತರುವ ಹರಪ್ರಯತ್ನದಲ್ಲಿ ನಾನು ಸೋತು ಸುಣ್ಣವಾಗುತ್ತಿದ್ದೆ. ತಂದೆಯವರು ಅದರ ಬೆಳಗಿನ ತಿರುಗಾಟದ ಹೊಣೆಯನ್ನು ಸಂತೋಷದಿಂದ ಸ್ವೀಕರಿಸಿದ್ದರು. ಅವರು ದಿನನಿತ್ಯ ಬೆಳಿಗ್ಗೆ ಮತ್ತು ಸಾಯಂಕಾಲ ವಾಯು ಸೇವನೆಯ ತಿರುಗಾಟವನ್ನು ರೂಢಿ ಮಾಡಿಕೊಂಡಿದ್ದರು. ಈ ತಿರುಗಾಟದಲ್ಲಿ ಬ್ಲ್ಯಾಕಿ ಅವರಿಗೆ ಜೊತೆಯಾದದ್ದು ಅವರಿಗೆ ಸಂತೋಷ ತಂದಿತ್ತು. ಆದರೆ ಅವರ ಬೆಳಗಿನ ತಿರುಗಾಟವನ್ನು ಬ್ಲ್ಯಾಕಿಯಿಂದಾಗಿ ಸ್ವಲ್ಪ ಮಾರ್ಪಾಡು ಮಾಡಬೇಕಾಯಿತು. ಅವರು ಸುಮಾರು 2-3 ಕಿಲೋಮೀಟರ್ ದೂರ ನಡೆದು ಬರುತ್ತಿದ್ದರು. ಅಷ್ಟು ದೀರ್ಘದ ತಿರುಗಾಟ ಬ್ಲ್ಯಾಕಿಗೆ ಅತಿಯಾಗುತ್ತದೆಂದು ತಿರುಗಾಟ ಪ್ರಾರಂಭವಾದ 2-3 ದಿನಗಳಲ್ಲಿ ಗೊತ್ತಾಯಿತು. ತಿರುಗಾಟಕ್ಕೆ ಕರೆದೊಯ್ಯಲು ಬ್ಲ್ಯಾಕಿಯ ಸರಪಳಿ ಬಿಚ್ಚಲು ಹೋದಾಗ ಉತ್ಸಾಹದಿಂದ ಹಾರಿ ಮೈಮೇಲೆ ನೆಗೆದು ಸರಪಳಿಯನ್ನು ಅದರ ಕಾಲಿಗೆ ತಂದೆಯವರ ಕೈಗೆ ತೊಡರಿಸುವುದಲ್ಲದೆ ಸರಪಳಿಯನ್ನು ಜಗ್ಗಿ ತಂದೆಯವರು ಆಯತಪ್ಪುವಂತೆ ಮಾಡುತ್ತಿತ್ತು. ಅಷ್ಟೊಂದು ಉತ್ಸಾಹದಿಂದ ಸಂಚಾರ ಹೊರಟ ಬ್ಲ್ಯಾಕಿ ಹಿಂತಿರುಗುವಾಗ ಆಯಾಸವೇ ಮೂರ್ತಿವೆತ್ತಂತೆ ಕಾಲನ್ನು ಎಳೆದು ಹಾಕುತ್ತಾ ಮನೆ ಸೇರಿದರೆ ಸಾಕೆನ್ನುವ ದೀನ ಪ್ರಾಣಿಯಾಗಿರುತ್ತಿತ್ತು. ಇದನ್ನು ನೋಡಿದ ತಂದೆಯವರು 1-2 ಬೀದಿ ದಾಟಿ ಬ್ಲ್ಯಾಕಿಯ ಶೌಚ ಕಾರ್ಯ ಮುಗಿದ ಕೂಡಲೇ ಮನೆಗೆ ಹಿಂತಿರುಗಿ ಬ್ಲ್ಯಾಕಿಯನ್ನು ಕಟ್ಟಿಹಾಕಿ ಅವರ ದಿನನಿತ್ಯದ ತಿರುಗಾಟದ ಪಾಲನ್ನು ಮುಗಿಸುತ್ತಿದ್ದರು. ತಂದೆಯವರ ತಿರುಗಾಟದಲ್ಲಿ ತಪ್ಪದೆ ಕೈಯಲ್ಲಿದ್ದ ಊರುಗೋಲನ್ನು ನಾವು ಯಾರಾದರೂ ಹಿಡಿದು ಕೀಟಲೆಗೆ ಬ್ಲ್ಯಾಕಿಯ ಮುಂದೆ ನಿಂತರೆ ತಿರುಗಾಟಕ್ಕೆ ಅಣಿಯಾಗಿ ಕುಣಿದು ಕುಪ್ಪಳಿಸಿ ಸರಪಳಿ ಜಗ್ಗುತ್ತಿದ್ದ ಬ್ಲ್ಯಾಕಿ ಏಪ್ರಿಲ್ ಫೂಲ್ ಆಗುತ್ತಿತ್ತು. ಬ್ಲ್ಯಾಕಿ ಬೆಳೆದು ದೊಡ್ಡದಾದಂತೆ ಅದರ ತಿರುಗಾಟದ ದೂರವನ್ನು ತಂದೆಯವರು ಹೆಚ್ಚಿಸಿದ್ದರು. ಯೌವನ ಕಳೆದು ಮುಪ್ಪಿನಲ್ಲಿದ್ದ ಬ್ಲ್ಯಾಕಿಯ ತಿರುಗಾಟದ ದೂರ ಮತ್ತೊಮ್ಮೆ ಸಹಜವಾಗಿಯೇ ಕಡಿಮೆಯಾಯಿತು. ಮುಪ್ಪು 2ನೇ ಬಾಲ್ಯ ಎಂಬ ಮಾತು ಬ್ಲ್ಯಾಕಿಗೂ ಅನ್ವಯವಾಗಿತ್ತು. ಕುಳ್ಳ ಜಾತಿಗೆ ಸೇರಿದ ಬ್ಲ್ಯಾಕಿಗೆ ಜೂಲು ಕೂದಲು, ಜೋಲಾಡುವ ಉದ್ದ ಕಿವಿಗಳು, ಅದರ ದೇಹಕ್ಕೆ ದೊಡ್ಡದೆನ್ನಬಹುದಾದ ದಪ್ಪ ತಲೆ, ದಷ್ಟಪುಷ್ಟವಾದ ಮೋಟು ಕಾಲುಗಳು. ಮೊದಲ ಬಾರಿ ನೋಡಿದವರಿಗೆ ದಿಗಿಲು ಹುಟ್ಟಿಸುವಂತಿದ್ದ ಬ್ಲ್ಯಾಕಿ ಒಮ್ಮೆ ಪರಿಚಯವಾದ ನಂತರ ಅತ್ಯಂತ ಸ್ನೇಹಮಯಿ. ಹೊಸಬರನ್ನು ಕಂಡಾಗ ದೊಡ್ಡ ಗಂಟಲಿನಿಂದ ಬೊಗಳಿ ಸರಪಳಿ ಕಳಚಿಕೊಂಡು ಮೇಲೆ ಬೀಳುತ್ತದೆನ್ನುವ ಮಟ್ಟಿಗೆ ಆರ್ಭಟಿಸುತ್ತಿತ್ತು. ಒಳಗೆ ಬರಲು ಗೇಟು ತೆಗೆಯುತ್ತಿದ್ದವರು ಬೆಚ್ಚಿ ನಿಂತು 4 ಹೆಜ್ಜೆ ಹಿಂದೆ ಹೋಗಿ ನಮ್ಮನ್ನು ಕೂಗಿ ಕರೆಯುತ್ತಿದ್ದರು. ಮೊದಲ ಬಾರಿಗೆ ಬ್ಲ್ಯಾಕಿಗೆ ಹೆದರಿ ಹಿಂದೆ ನಿಲ್ಲುತ್ತಿದ್ದ ನಮ್ಮ ಪರಿಚಯದವರನ್ನು ಗೇಟು ತೆಗೆದು ಒಳಕ್ಕೆ ಬರಮಾಡಿಕೊಂಡಾಗಲೂ ಬ್ಲ್ಯಾಕಿ ನಿಮಿರಿ ನಿಂತ ಬಾಲವನ್ನು ಸಿಟ್ಟಿನಿಂದ ಅಲ್ಲಾಡಿಸುತ್ತಾ ದುರುಗುಟ್ಟುತ್ತಿರುತ್ತಿತ್ತು. ನಾವು ಬ್ಲ್ಯಾಕಿಗೆ ಸಮಾಧಾನ ಹೇಳಿ ಬಂದವರೊಂದಿಗೆ ಮಾತನಾಡಿ ಅವರು ಹಿಂದಿರುಗುವಾಗ ಬ್ಲ್ಯಾಕಿ ಹತ್ತಿರ ಬಂದು ಸ್ನೇಹ ಸೂಚಕವಾಗಿ ಬಾಲ ಅಲ್ಲಾಡಿಸುತ್ತಿತ್ತು. ಬಂದವರು ಬ್ಲ್ಯಾಕಿಯನ್ನು ಮಾತಾಡಿಸಿ ಅದರ ತಲೆ ನೇವರಿಸುವುದರೊಂದಿಗೆ ಪರಿಚಯ ಪೂರ್ತಿಯಾಗುತ್ತಿತ್ತು. ಮುಂದಿನ ಸಾರಿ ಅವರು ಬಂದಾಗ ಅವರನ್ನು ಗುರುತಿಸಿ ಸ್ನೇಹದಿಂದ ವರ್ತಿಸುತ್ತಿದ್ದ ಬ್ಲ್ಯಾಕಿಯ ಪರಿಚಯಸ್ಥರ ಬಳಗ ದಿನದಿಂದ ದಿನಕ್ಕೆ ಬೆಳೆಯುತ್ತಿತ್ತು. ತೀರಾ ಆಶ್ಚರ್ಯದ ಸಂಗತಿಯನ್ನು ನಾವು ನೋಡಿದ್ದು ಬ್ಲ್ಯಾಕಿ ನಮ್ಮ ಮನೆಗೆ ಬಂದ 1-2 ತಿಂಗಳ ನಂತರ. ಬ್ಲ್ಯಾಕಿಯ ಮೂಲ ಒಡೆಯರು ಸೀತಾರಾಮರಾವ್ ಅವರು ಬೆಂಗಳೂರಿನಿಂದ ನಮ್ಮಲ್ಲಿಗೆ ಬಂದಿದ್ದರು.
ಬ್ಲ್ಯಾಕಿ ಅವರನ್ನು ಕಂಡು ಸಂತೋಷದಿಂದ ನೆಗೆದು ಅವರ ಕಾಲನ್ನು ಬಿಡದಂತೆ ಅಪ್ಪಿ ಹಿಡಿದು ಮೊಂಡ ಮಕ್ಕಳಂತೆ ಕುಳಿತದ್ದನ್ನು ಮರೆಯುವಂತಿಲ್ಲ. ಬ್ಲ್ಯಾಕಿ ನಮ್ಮಲ್ಲಿದ್ದ 10 ವರ್ಷಗಳಲ್ಲಿ ಸೀತಾರಾಮರಾವ್ ದಂಪತಿಗಳನ್ನು ಕಂಡಾಗಲೇ ಸಂತೋಷಾತಿರೇಕದಿಂದ ಹುಚ್ಚೆದ್ದು ಕುಣಿಯುತ್ತಿತ್ತು. ಬ್ಲ್ಯಾಕಿ ಹೇಮ ಸ್ಕೂಲಿನಿಂದ ಬರುವುದನ್ನೇ ಕಾತರದಿಂದ ಕಾಯುತ್ತಿದ್ದು, ಹೇಮನ ಸೈಕಲಿನ ಶಬ್ದ ಕೇಳಿದ ಕೂಡಲೇ ಚಡಪಡಿಸುತ್ತಿತ್ತು. ಹೇಮ ಬಟ್ಟೆ ಬದಲಿಸಿ ಕಾಫಿ ತಿಂಡಿ ಮುಗಿಸುವಾಗ ಬ್ಲ್ಯಾಕಿಗೂ ಬಿಸ್ಕತ್ತು ಇಲ್ಲವೇ ರಸ್ಕಿನ ಸೇವೆ ಗ್ಯಾರಂಟಿ ಇರುತ್ತಿತ್ತು. ಬ್ಲ್ಯಾಕಿ ಹೇಮನನ್ನು ಸಾಯಂಕಾಲ ಎದುರು ನೋಡುತ್ತಿದ್ದುದು ತಿಂಡಿಗಾಗಿ, ಹೆಚ್ಚಾಗಿ ಆಟಕ್ಕೆ. ಬ್ಲ್ಯಾಕಿ ಇನ್ನೂ ಮರಿಯಾಗಿರುವಾಗ ಹೇಮನ ಒಂದಿಬ್ಬರು ಸ್ನೇಹಿತೆಯರು ಬ್ಲ್ಯಾಕಿಯ ಜೊತೆ ಆಟವಾಡಲು ಬರುತ್ತಿದ್ದರು. ಗೇಟಿನ ಹೊರಗೆ ಆಡಲು ಬಿಟ್ಟಾಗ ಮಕ್ಕಳ ಸುತ್ತಮುತ್ತಲೇ ಕುಣಿದು ನೆಗೆಯುತ್ತಿದ್ದ ಬ್ಲ್ಯಾಕಿ ತಪ್ಪಿಸಿಕೊಂಡು ಹೋಗುವ ಭಯ ಇರುತ್ತಿರಲಿಲ್ಲ. ಆದರೆ ದ್ವಿಚಕ್ರ ವಾಹನವನ್ನು ಅಟ್ಟಿಸಿಕೊಂಡು ಹೋಗುತ್ತಿದ್ದ ಬ್ಲ್ಯಾಕಿಯಿಂದ ಮಕ್ಕಳು ನೆಮ್ಮದಿಯಿಂದ ಆಟಾಡಲು ಸಾಧ್ಯವಾಗುತ್ತಿರಲಿಲ್ಲ. ರಸ್ತೆಯಲ್ಲಿ ಸಂಚರಿಸುವ ವಾಹನದ ಪ್ರಲೋಭನೆ ಇಲ್ಲದೆ ತನ್ನದೇ ಆಟದಲ್ಲಿ ಬ್ಲ್ಯಾಕಿ ಮೈಮರೆಯುತ್ತಿದ್ದುದು ಮರಳ ರಾಶಿಯ ಮೇಲೆ ಇದ್ದಾಗ. ನಮ್ಮ ಎದುರು ಮನೆಯವರು ಮನೆ ರಿಪೇರಿ ಕೆಲಸಕ್ಕೆ ಒಂದು ಲಾರಿ ಮರಳನ್ನು ಬೀದಿಯ ಬದಿ ಹಾಕಿಸಿದ್ದರು. ಮಕ್ಕಳು ಆ ಮರಳ ರಾಶಿ ಮೇಲೆ ಕುಳಿತು ಆಟವಾಡುತ್ತಿದ್ದರು. ಹುಡಿ ಮರಳನ್ನು ಕಂಡ ಬ್ಲ್ಯಾಕಿ ಸುತ್ತಲ ಪ್ರಪಂಚವನ್ನೇ ಮರೆಯುತ್ತಿತ್ತು. ಮರಳನ್ನು ಬಗೆದು ಬಗೆದು ತಾನು ನಿರ್ಮಿಸಿದ ಗುಂಡಿಯಲ್ಲಿ ಕುಳಿತು ಎದುರುಗಿದ್ದವರನ್ನು ನೋಡುವಾಗ ಅದರ ಕಣ್ಣುಗಳಿಂದ ತುಂಟತನ ಉಕ್ಕಿ ಹರಿಯುವಂತೆ ಕಾಣುತ್ತಿತ್ತು. ಅದರ ದಟ್ಟ ಜೂಲು ಕೂದಲಿನೊಳಗೆ ಸೇರಿದ ಮರಳು ಅದಕ್ಕೆ ಆಪ್ಯಾಯವಾಗುತ್ತಿರುತ್ತಿತ್ತೆಂದು ಕಾಣುತ್ತೆ. ಸ್ನಾನ ಮಾಡಿಸಿದ ಕೂಡಲೇ ಅದು ಮಾಡುತ್ತಿದ್ದ ಕೆಲಸ ಮಣ್ಣನ್ನು ಬಗೆದು ಮೈಗೆಲ್ಲ ಎರಚಿಕೊಂಡು ಮಣ್ಣಿನ ಮೇಲೆ ಹೊರಳಾಡುವುದು. ಬೀದಿಯಲ್ಲಿ ಬ್ಲ್ಯಾಕಿಯ ಮರಳಾಟ, ವಾಹನದ ಓಟದ ಹಿಂಸೆಯಿಂದ ಪಾರಾಗಲು ಹೇಮ ಅದನ್ನು ಗೇಟಿನೊಳಕ್ಕೆ ಸೇರಿಸಿದರೆ ಬೇರೊಂದು ರೀತಿಯ ಮಾನಸಿಕ ಒತ್ತಡಕ್ಕೆ ಸಿಕ್ಕಿಕೊಳ್ಳುತ್ತಿದ್ದಳು. ಗೇಟಿನ ಸಂದುಗಳ ಮೂಲಕ ಮಕ್ಕಳಾಟ ನೋಡುತ್ತಿದ್ದ ಬ್ಲ್ಯಾಕಿ ತನಗೆ ಆಗಬಾರದ ಅನ್ಯಾಯವಾಗಿದೆ ಎಂಬಂತೆ ಕುಯ್ಯೋ ಮರ್ರೋ ಅಳುವಿನೊಂದಿಗೆ ಗೇಟಿನ ಸರಳುಗಳನ್ನು ಹಾದು ಹೊರಬರುವ ಪ್ರಯತ್ನದಲ್ಲಿ ನೋವು ಮಾಡಿಕೊಂಡು ಮತ್ತಷ್ಟು ಜೋರಾಗಿ ಅಳುತ್ತಿತ್ತು. ದಾರಿಯಲ್ಲಿ ಹೋಗುತ್ತಿದ್ದ ಅಪರಿಚಿತರು ನಾಯಿ ಮರಿಯ ಬಗ್ಗೆ ಕನಿಕರ ಪಡುವುದು ಸಹಜ. ಬ್ಲ್ಯಾಕಿಯ ಸದ್ಗುಣಗಳ ಬಗ್ಗೆ ಎಳ್ಳಷ್ಟೂ ಅರಿವಿಲ್ಲದ ಅವರು ತಮ್ಮ ಪಾಡಿಗೆ ತಾವು ಹೋಗದೆ ಹೊರಗೆ ಆಡುತ್ತಿದ್ದ ಮಕ್ಕಳಿಗೆ ನಾಯಿ ಮರಿ ಸಾಕುವುದರ ಬಗ್ಗೆ ಸೂಕ್ತ ಸಲಹೆ ಕೊಡಲು ಮುಂದಾಗುತ್ತಿದ್ದರು. ತಮ್ಮದಲ್ಲದ ತಪ್ಪಿಗೆ ಮೂರನೆಯವರಿಂದ ಬುದ್ಧಿವಾದ ರೂಪದ ವಾಗ್ದಂಡನೆಗೆ ಗುರಿಯಾದ ಹೇಮನ ಬಳಗಕ್ಕೆಲ್ಲ ಸಿಟ್ಟೋ ಸಿಟ್ಟು. ಈ ಎಲ್ಲ ಹಗರಣದಿಂದ ದೂರವಿರಲು ಮಕ್ಕಳು ಗೇಟಿನ ಒಳಕ್ಕೆ ಬಂದರೆ ಬ್ಲ್ಯಾಕಿಯ ಕಾಟ ಮತ್ತೊಂದು ಬಗೆಯದು. ಮಕ್ಕಳು ತನ್ನೊಂದಿಗೆ ಗೇಟಿನೊಳಗೆ ಇರುವುದನ್ನು ನೋಡಿದ ಬ್ಲ್ಯಾಕಿಯ ಆನಂದ ಉತ್ಸಾಹಗಳು ಉಕ್ಕಿ ಹರಿದು ಬ್ಲ್ಯಾಕಿ ಅದರಲ್ಲಿ ಕೊಚ್ಚಿಕೊಂಡು ಹೋಗುವಂತೆ ತೋರುತ್ತಿತ್ತು. ಇದರ ಪರಿಣಾಮ ಬ್ಲ್ಯಾಕಿಯ ನಾಗಾಲೋಟದ ಓಟ ಮನೆಯ ಗೋಡೆಗಳ ಮತ್ತು ಕಾಂಪೌಂಡಿನ ನಡುವಿನ ಜಾಗದಲ್ಲಿ ಚಿರತೆ ಅಟ್ಟಿಸಿಕೊಂಡು ಬಂದ ಜಿಂಕೆಯಂತೆ ಮನೆಯ ಸುತ್ತ ಓಡುತ್ತಿತ್ತು. ಇದರ ಓಟದ ಹಾದಿಯಲ್ಲಿರುತ್ತಿದ್ದ ಹೂವಿನ ಕುಂಡಗಳು, ಹೇಮನ ಸೈಕಲ್ಲು, ನನ್ನ ಸ್ಕೂಟರ್ಗಳಿಗೆ ಡಿಕ್ಕಿ ಹೊಡೆಯದಂತೆ ಓಡುತ್ತಿದ್ದ ಬ್ಲ್ಯಾಕಿಯ ಚಾಕಚಕ್ಯತೆ ಆಶ್ಚರ್ಯದ ಉದ್ಗಾರದೊಂದಿಗೆ ಅದಕ್ಕೆ ಸಂಭವಿಸಬಹುದಾದ ಅಪಾಯವನ್ನು ನೆನೆದು ಗಂಟಲು ಒಣಗಿ ಬವಳಿ ಬಂದು ಬೀಳುವಂತಾಗುತ್ತಿತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಕಡೆ ನಿಲ್ಲದೆ ಗಾಬರಿಯಿಂದ ಅತ್ತಿತ್ತ ಓಡಾಡುತ್ತಿದ್ದ ಮಕ್ಕಳಿಗೆ ಬ್ಲ್ಯಾಕಿ ಡಿಕ್ಕಿ ಹೊಡೆದರೆ ಏನು ಗತಿ ಎಂಬ ಆತಂಕ. ಬ್ಲ್ಯಾಕಿಯ ಓಟ ನಿಲ್ಲಿಸಲು ಅದು ಬರುವ ದಾರಿಯಲ್ಲಿ ಬ್ಲ್ಯಾಕಿ ಬ್ಲ್ಯಾಕಿ ಎಂದು ಗದರಿಸುತ್ತಾ ನಾನೇ ನಿಲ್ಲುತ್ತಿದ್ದೆ. ನನ್ನ ಮನಸ್ಸಿನ ಇಂಗಿತವನ್ನು ಓದಿಕೊಂಡ ತ್ರಿಕಾಲ ಜ್ಞಾನಿಯಂತೆ ಬ್ಲ್ಯಾಕಿ ಮುಂದಿನ ಸುತ್ತಿನ ಓಟವನ್ನು ಅರ್ಧಕ್ಕೆ ನಿಲ್ಲಿಸಿ ಮನೆಯ ಹಿಂದೆ ನನ್ನನ್ನು ಅಣಕಿಸುವಂತೆ ಕುಳಿತು ಬಿಡುತ್ತಿತ್ತು. ಮಕ್ಕಳ ಸಹಾಯದೊಂದಿಗೆ ಅದನ್ನು ಅಡ್ಡಗಟ್ಟಿ ಹಿಡಿದು ಸರಪಳಿಯಿಂದ ಬಂಧಿಸಿ ಗೇಟಿಗೆ ಕಟ್ಟಿ ಹಾಕಿದಾಗ ಬೇರೊಂದು ದೃಶ್ಯ ಎದುರಾಗುತ್ತಿತ್ತು. ಬ್ಲ್ಯಾಕಿ ಹಿಂಗಾಲುಗಳ ಮೇಲೆ ನಿಂತು ಮುಂಗಾಲುಗಳಿಂದ ಗಾಳಿಯನ್ನು ಕೆರೆಯುತ್ತಾ ಮಕ್ಕಳೆಲ್ಲರನ್ನೂ ಗೋಗರಿಯುವಂತೆ ಕುಯ್ಗುಟ್ಟುತ್ತಿತ್ತು. ಈ ಹಿಂಸೆಗಳನ್ನು ಸಾಕಷ್ಟು ಅನುಭವಿಸಿ ಹೇಮಾ ಮತ್ತು ಅವಳ ಬಳಗ ಬ್ಲ್ಯಾಕಿಯನ್ನು ಸ್ವಲ್ಪ ಹೊತ್ತಾದರೂ ತೆಪ್ಪಗಿರಿಸುವ ತಂತ್ರವನ್ನು ರೂಪಿಸಿದ್ದರು. ಬ್ಲ್ಯಾಕಿಗೆ ಎತ್ತರವೆಂದರೆ ದಿಗಿಲಾಗುತ್ತದೆಂಬುದನ್ನು ಪತ್ತೆ ಹಚ್ಚಿದ ಮಕ್ಕಳು ಬ್ಲ್ಯಾಕಿಯನ್ನು ಸ್ಕೂಟರಿನ ಆಸನದ ಮೇಲೆ ಇಲ್ಲವೇ ಕಾಂಪೌಂಡಿನ ಮೇಲೆ ನಿಲ್ಲಿಸುತ್ತಿದ್ದರು. ಬ್ಲ್ಯಾಕಿ ಅಲುಗಾಡದೆ ಗಪ್ ಚುಪ್ಪಾಗಿ ಕುಳಿತಿರುತ್ತಿತ್ತು. ಆ ಪರಿಸ್ಥಿತಿಯಲ್ಲಿ ಬ್ಲ್ಯಾಕಿ ಹೆದರಿಕೆಯಿಂದ ಕುಯ್ಗುಟ್ಟುವುದನ್ನು ಮರೆತಿರುತ್ತಿತ್ತು. ಕಿರಿದಾದ ಕಾಂಪೌಂಡ್ ಗೋಡೆಯ ಮೇಲಿಂದ ಬ್ಲ್ಯಾಕಿ ಆಯತಪ್ಪಿ ಬೀಳಬಹುದೆಂದು ಹೆದರಿದ ಹೇಮಾ ಬ್ಲ್ಯಾಕಿಯನ್ನು ಕಾಯಲು ಅದರ ಪಕ್ಕದಲ್ಲೇ ನಿಂತಿರುವುದು ಅನಿವಾರ್ಯವಾಗಿತ್ತು.
ಈ ಪರಿಸ್ಥಿತಿಯನ್ನು ತಮಾಷೆಯ ಆಟಕ್ಕಾಗಿ ಉಪಯೋಗಿಸಿಕೊಂಡ ಮಕ್ಕಳ ಮೇಧಾವಿತನವನ್ನು ಅಭಿನಂದಿಸಲೇಬೇಕು. ಕೇವಲ 5 ಅಂಗುಲ ಅಗಲದ ಕಾಂಪೌಂಡ್ ಗೋಡೆಯ ಮೇಲೆ ಏಕಾಗ್ರ ಚಿತ್ತದಿಂದ ನಿಂತ ಬ್ಲ್ಯಾಕಿಯನ್ನು ಮುಟ್ಟಿಸಿಕೊಂಡು ಬ್ಲ್ಯಾಕಿ ಬಾ ಬಾ ಎಂದು ಮುದ್ದಿನಿಂದ ಕರೆದರೆ ಬ್ಲ್ಯಾಕಿ ನಿಧಾನವಾಗಿ ಸರ್ಕಸ್ಸಿನಲ್ಲಿ ಹಗ್ಗದ ಮೇಲೆ ನಡೆಯುವಂತೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಕಾಂಪೌಂಡಿನ ಮೇಲೆ ನಡೆಯುತ್ತಿತ್ತು. ಕಾಂಪೌಂಡ್ ತುದಿಯಲ್ಲಿದ್ದ ಗೇಟಿನ ಸಿಮೆಂಟ್ ಕಂಬವನ್ನು ತಲುಪಿದ ಬ್ಲ್ಯಾಕಿ ನಿರಾಳವಾಗಿ ಉಸಿರಾಡುತ್ತಿತ್ತು. ಕಂಬದ ಮೇಲ್ಭಾಗದಲ್ಲಿನ 1 ಅಡಿ ಚೌಕದ ಮಟ್ಟಸ ಜಾಗ ಬ್ಲ್ಯಾಕಿಗೆ ಸ್ಥೈರ್ಯ ಕೊಡುತ್ತಿತ್ತು. ಕಂಬದ ಮೇಲೆ ಮುಂಗಾಲುಗಳನ್ನಿಟ್ಟು ಹಿಂಗಾಲುಗಳನ್ನು ಕಾಂಪೌಂಡ್ ಗೋಡೆಯ ಮೇಲೆ ಭದ್ರವಾಗಿ ಊರಿ ನಿಂತ ಬ್ಲ್ಯಾಕಿ ಜಪ್ಪಯ್ಯ ಎಂದರೂ ಕದಲುತ್ತಿರಲಿಲ್ಲ. ಬ್ಲ್ಯಾಕಿಯನ್ನು ಅನಾಮತ್ತಾಗಿ ಎತ್ತಿ ಇಳಿಸಿದಾಗ ಬ್ಲ್ಯಾಕಿಗೆ ಪುನರ್ಜನ್ಮ ಬಂದಂತಾಗುತ್ತಿತ್ತು. ಬ್ಲ್ಯಾಕಿಯೊಂದಿಗೆ ಕಳೆದ ಆ ದಿನಗಳ ದಶಕಗಳ ನಂತರ ಬ್ಲ್ಯಾಕಿಯೊಡನೆ ಆಡಿದ್ದ ಮಕ್ಕಳು ದೊಡ್ಡವರಾಗಿ ಓದಿ ಅವರವರ ಸಂಸಾರದಲ್ಲಿ ದೂರ ದೂರ ಚೆದುರಿ ಹೋಗಿದ್ದಾರೆ. ನಮ್ಮ ಮಕ್ಕಳು ತಾರಾ, ಹೇಮ ಸಹ ಬ್ಲ್ಯಾಕಿ ಈ ಜಗತ್ತಿನಿಂದಲೇ ನಿರ್ಗಮಿಸಿ ದಶಕಗಳೇ ಉರುಳಿವೆ. ಕಣ್ಣು ಮುಚ್ಚಿ ಕುಳಿತು ಬ್ಲ್ಯಾಕಿ ನಮ್ಮೊಡನಿದ್ದ ದಿನಗಳನ್ನು ಜ್ಞಾಪಿಸಿಕೊಂಡಾಗ ಬ್ಲ್ಯಾಕಿಯೊಂದಿಗಿನ ಮಕ್ಕಳ ಸಂತಸದ ಆಟ, ಗಲಭೆ, ಗೊಂದಲಗಳು ಕೇಳಿಬರುವಂತೆ ಭಾಸವಾಗುತ್ತದೆ. ನಮ್ಮ ಮನೆ ಮುಂದಿನ ಗೇಟು, ಬದಿಯ ಕಾಂಪೌಂಡ್ ಗೋಡೆಗಳು ಆ ಸೊಗಸಿನ ಬಂಗಾರದ ದಿನಗಳನ್ನು ನೆನಪಿಸಿಕೊಳ್ಳುತ್ತವೇನೋ. ತಂದೆಯವರು ಅಸ್ವಸ್ಥರಿದ್ದಾಗ ಇಲ್ಲವೇ ಬೇರೆ ಊರಿಗೆ ಹೋಗಿದ್ದಾಗ ಬ್ಲ್ಯಾಕಿಯ ಬೆಳಗು, ಬೈಕಿನ ತಿರುಗಾಟದ ಜವಾಬ್ದಾರಿ ನನಗೆ ಬೀಳುತ್ತಿತ್ತು. ಅಂತಹ ತಿರುಗಾಟಗಳಲ್ಲಿ ಎದುರಿಗೆ ಕಂಡ ಸಣ್ಣ ಪುಟ್ಟ ವಸ್ತುಗಳನ್ನು ಮೂಸಿ ನೋಡಿ ಪರೀಕ್ಷಿಸಲು ಕಾಲಹರಣ ಮಾಡುತ್ತಿದ್ದ ಬ್ಲ್ಯಾಕಿಯಿಂದ ತಿರುಗಾಟದ ಆನಂದವೇ ಇಲ್ಲವಾಗುತ್ತಿತ್ತು. ತಾನು ಮೂಸಿ ನೋಡಿದ ಕಾಗದದ ಚೂರು, ಬೀದಿ ಬದಿಯ ಮರದ ಒಣಗಿದ ಹೂ ಇತ್ಯಾದಿಗಳನ್ನು ಬಾಯಲ್ಲಿ ಕಚ್ಚಿ ಸಾಧ್ಯವಾದರೆ ನುಂಗಲು ಪ್ರಯತ್ನಿಸುತ್ತಿದ್ದ ಬ್ಲ್ಯಾಕಿಯ ಹೊಟ್ಟೆ ಕೆಡದಿದ್ದುದು ಆಶ್ಚರ್ಯ. ಕಾಗದದ ಚೂರುಗಳ ಬಗ್ಗೆ ಬ್ಲ್ಯಾಕಿಗಿದ್ದ ವ್ಯಾಮೋಹಕ್ಕೆ ನಾವು ಪರೋಕ್ಷವಾಗಿ ಕಾರಣವಾಗಿರಬಹುದು. ಹೇಮನಿಗೆ ಬಹು ಪ್ರಿಯವಾದ ಐಸ್ ಕ್ರೀಮನ್ನು ನಾವುಗಳು ಇಷ್ಟಪಡುತ್ತಿದ್ದರಿಂದ ವಾರಕ್ಕೆ ಒಮ್ಮೆಯಾದರೂ ಮನೆ ಉಪಯೋಗಕ್ಕೆ ತಕ್ಕುದಾದ ದೊಡ್ಡ ಐಸ್ ಕ್ರೀಮ್ ಪ್ಯಾಕನ್ನು ತರುತ್ತಿದ್ದೆ. ಬ್ಲ್ಯಾಕಿಗೆ ಐಸ್ ಕ್ರೀಮನ್ನು ಇಷ್ಟಪಡುತ್ತದೋ ಇಲ್ಲವೋ ಎಂದು ಅನುಮಾನದಿಂದಲೇ ಹೇಮ ಬ್ಲ್ಯಾಕಿಯ ತಟ್ಟೆಗೆ 1 ಚಮಚ ಐಸ್ ಕ್ರೀಮ್ ಹಾಕಿದಳು. ಹೇಮ ಕೈಯನ್ನು ಹಿಂತೆಗೆದುಕೊಳ್ಳುವಷ್ಟರಲ್ಲಿ ತಣ್ಣನೆಯ ಐಸ್ ಕ್ರೀಮನ್ನು ನೆಕ್ಕಿ ನುಂಗಿದ ಬ್ಲ್ಯಾಕಿ ಮತ್ತಷ್ಟು ಐಸ್ ಕ್ರೀಮ್ಗೆ ಗೋಗರೆಯಿತು. ಅಂದಿನಿಂದ ಪ್ರಾರಂಭವಾದ ಬ್ಲ್ಯಾಕಿಯ ಐಸ್ ಕ್ರೀಮ್ ಗೀಳು ಹಾದಿ ಬೀದಿಯಲ್ಲಿ ಬಿದ್ದಿದ್ದ ಕಾಗದದ ಚೂರು ತಿನ್ನುವುದರಲ್ಲಿ ಪರ್ಯಾವಸನವಾಗಿತ್ತು. ಮೊದಲ ದಿನ ಮಧ್ಯಾಹ್ನ ಐಸ್ ಕ್ರೀಮ್ ತಿಂದ ಬ್ಲ್ಯಾಕಿ ಸಾಯಂಕಾಲದ ಹೊತ್ತಿಗೆ ಐಸ್ ಕ್ರೀಮ್ ಸುತ್ತಿದ್ದ ರಟ್ಟು ಕಾಗದವನ್ನು ಕಸದ ರಾಶಿಯಿಂದ ಹೆಕ್ಕಿ ತೆಗೆದು ನೆಕ್ಕಿ ಕಡೆಯ ಸಿಹಿ ತುಣುಕನ್ನು ತಿನ್ನಲು ಪ್ರಯತ್ನಿಸಿ ಕಾಗದದ ಚೂರನ್ನು ತಿಂದಿತ್ತು. ಅದರಿಂದಾಗಿ ಬ್ಲ್ಯಾಕಿಗೂ ಕಾಗದದ ಚೂರಿಗೂ ಬೆಳೆದ ಋಣಾನುಬಂಧ ಒಮ್ಮೆ ಹಣದ ನೋಟಿಗೂ ಅಂಟಿತ್ತು. ಬ್ಲ್ಯಾಕಿಗೆ ಹೆದರಿ ಗೇಟಿನ ಹೊರಗೆ ನಿಂತ ತರಕಾರಿ ಮಾರುವವನಿಗೆ ಹಣ ಕೊಡುವಾಗ 2 ರೂಪಾಯಿಯ ನೋಟು ಕೈತಪ್ಪಿ ಕೆಳಗೆ ಬಿತ್ತು. ಕೆಳಗೆ ಬೀಳುವ ನೋಟು ಗಾಳಿಯಲ್ಲಿ ಸ್ವಲ್ಪ ತೇಲಾಡಿ ನೆಲ ಕಚ್ಚಿದ್ದು ಅಲ್ಲೇ ಮಲಗಿದ್ದ ಬ್ಲ್ಯಾಕಿಯ ಕಾಲಬಳಿ. ನಾನು ಆತುರಾತುರದಿಂದ ನೋಟನ್ನು ವಶಪಡಿಸಿಕೊಳ್ಳುವಷ್ಟರಲ್ಲಿ ಬ್ಲ್ಯಾಕಿ ಅದನ್ನು ಕಚ್ಚಿ ಕೈಗೆ ಸಿಗದೆ ದೂರ ನಿಂತು ತಲೆಯನ್ನು ಅತ್ತಿತ್ತ ಕೊಡವಿ ನೋಟನ್ನು ನುಂಗಿ ಅಕ್ಷರಶಃ ನೀರು ಕುಡಿದು ಮಲಗಿತು. ತರಕಾರಿಯವನ ಪ್ರಕಾರ ಬ್ಲ್ಯಾಕಿ ಆ ಮಧ್ಯಾಹ್ನದ ಊಟದ ಬ್ರೆಡ್ಡನ್ನು ಒಂದೇ ಗುಕ್ಕಿನಲ್ಲಿ ತಿಂದಿತ್ತು. ಆ ದಿನಗಳಲ್ಲಿ ನಾವು ಮನೆಯ ಮುಂದೆ ಕರೆದ ಹಸುವಿನ ಹಾಲು ಕೊಳ್ಳುತ್ತಿದ್ದೆವು. ಬ್ಲ್ಯಾಕಿಯ ಬೆಳಗಿನ ತಿರುಗಾಟ ಮುಗಿದು ಮನೆ ಸೇರುವ ಹೊತ್ತಿಗೆ ಸರಿಯಾಗಿ ಮನೆ ಮುಂದೆ ಹಸುವಿನ ಹಾಲು ಕರೆಯುವ ಕೆಲಸ ನಡೆಯುತ್ತಿತ್ತು. ಹಾಲು ಕರೆಯುತ್ತಿದ್ದ ಹುಡುಗ ಲೋಕೇಶನೊಂದಿಗೆ ಬ್ಲ್ಯಾಕಿಯ ಅಸಾಧಾರಣವೆನ್ನುವ ಮಿತ್ರತ್ವ ಮೊದಲಿಗೆ ಅರ್ಥವಾಗಲಿಲ್ಲ. ಬೆಳಗಿನ ಹಾಲಿನ ಕೆಲಸ ಮುಗಿಸಿದ ಲೋಕೇಶ ಆಗೊಮ್ಮೆ ಈಗೊಮ್ಮೆ ನಮ್ಮ ಮನೆಗೆ ಬಂದಾಗ ಬ್ಲ್ಯಾಕಿ ಅವನಿಗೆ ತೋರುತ್ತಿದ್ದ ಆನಂದೋತ್ಸಾಹ ನಾವು ಬಹಳ ದಿನಗಳ ನಂತರ ಭೇಟಿಯಾದ ಆಪ್ತರನ್ನು ನೋಡಿದ್ದಕ್ಕಿಂತ ಮಿಗಿಲಾಗಿರುತ್ತಿತ್ತು. ಈ ಒಗಟಿಗೆ ಕಾರಣ ತಿಳಿದಾಗ ಬ್ಲ್ಯಾಕಿ ಲೋಕೇಶರ ಅಂತಃಕರಣದ ಒಲುಮೆಗೆ ಮಾರು ಹೋಗಿದ್ದೆ. ಲೋಕೇಶ ನಮ್ಮ ಮನೆಗೆ ಅಲ್ಲದೆ ನಮ್ಮ ಬೀದಿಯಲ್ಲಿ ಇನ್ನೂ 1-2 ಮನೆಗಳಿಗೆ ಹಾಲು ಹಾಕುತ್ತಿದ್ದ. ನಮ್ಮ ಮನೆಯಲ್ಲಿನ ನೀರಿನಿಂದ ಹಸುವಿನ ಕೆಚ್ಚಲು ತೊಳೆದು ಹಾಲು ಕರೆಯುವ ಬಕೆಟನ್ನು ತೊಳೆದು ಹಾಲು ಕರೆಯುತ್ತಿದ್ದುದು ನಮ್ಮ ಮನೆ ಮುಂದೆ. ನಮ್ಮ ಮನೆಯ ಮುಂದಿನ ಲೈಟ್ ಕಂಬ ಹಸುವಿನ ಎಳೆ ಕರುವನ್ನು ಕಟ್ಟಿಹಾಕಲು ಪ್ರಶಸ್ತವಾಗಿತ್ತು. ಹಸುವನ್ನು ಕಟ್ಟುವ ಅಗತ್ಯವಿರಲಿಲ್ಲ. ಕಲಸಿದ ಹಿಂಡಿ, ಬೂಸ ತುಂಬಿದ ಬಕೆಟಿಗೆ ಬಾಯಿ ಹಾಕಿ ನಿಂತ ಸೀಮೆ ಹಸು ಹಾಲು ಕರೆದ ಮೇಲೂ ಬಕೆಟನ್ನು ಉರುಳಾಡಿಸಿ ನೆಕ್ಕುತ್ತಿತ್ತು. ವರ್ತನೆ ಮನೆಗಳಿಗೆ ಹಾಲನ್ನು ಕೊಟ್ಟು ಬಂದ ಲೋಕೇಶ ಹಾಲಿನ ಬಕೆಟನ್ನು ತುಳಿದುಕೊಳ್ಳಲು ನಮ್ಮ ಮನೆ ಹಿಂದಿನಲ್ಲಿಯೇ ಹೋಗುತ್ತಿದ್ದ. ಅಲ್ಲಿಗೆ ಹೋಗಲು ಬ್ಲ್ಯಾಕಿಯ ಮನೆಯನ್ನು ದಾಟುತ್ತಿದ್ದ ಲೋಕೇಶ ಬ್ಲ್ಯಾಕಿಗೆ ಹಾದಿ ಸುಂಕ ಒಪ್ಪಿಸುವುದನ್ನು ರೂಢಿಸಿಕೊಂಡಿದ್ದ.
ಅದೆಂದರೆ ಹಾಲಿನ ಬಕೆಟಿನಲ್ಲಿದ್ದ ಅಳಿದುಳಿದ ಹಾಲನ್ನು ಬ್ಲ್ಯಾಕಿಯ ತಟ್ಟೆಗೆ ಸುರಿಯುತ್ತಿದ್ದ. ಆಗ ತಾನೇ ಕರೆದ ನೊರೆ ಹಾಲಿನ ಸವಿ ತೋರಿಸುವ ಲೋಕೇಶ ಬ್ಲ್ಯಾಕಿಯ ಅಂತರಂಗದ ಮಿತ್ರನಾಗಿದ್ದರಲ್ಲಿ ಆಶ್ಚರ್ಯವಿರಲಿಲ್ಲ. ಹಾಲನ್ನು ಚಪ್ಪರಿಸಿ ಮೂಗು ತುಟಿಗಳಿಗೆ ಅಂಟಿದ್ದ ನೊರೆಯನ್ನು ನೆಕ್ಕಿಕೊಳ್ಳುತ್ತಿದ್ದ ಬ್ಲ್ಯಾಕಿಯನ್ನು ನೋಡಿದಾಗಲೇ ಈ ವಿಷಯ ಗೊತ್ತಾದದ್ದು. ಇದರಲ್ಲಿ ತನ್ನದೇನೂ ತಪ್ಪಿಲ್ಲವೆಂಬಂತಿದ್ದ ಅಮಾಯಕ ಕಣ್ಣುಗಳ ಬ್ಲ್ಯಾಕಿ ನಿಂತಿದ್ದ ಭಂಗಿ ನಗುಬರಿಸುತ್ತಿತ್ತು. ಲೋಕೇಶ ಬ್ಲ್ಯಾಕಿಯರ ನೊರೆ ಹಾಲಿನ ಸಂಬಂಧ ಬಹಳ ದಿನಗಳಿಂದಲೂ ನಡೆಯುತ್ತಿತ್ತೆಂದು ತಿಳಿದಾಗ ಮನಸ್ಸಿಗೆ ಕಸಿವಿಸಿಯಾಯಿತು. ಬ್ಲ್ಯಾಕಿಗೆ ಕಡ್ಡಾಯವಾಗಿ ಹಾಕುತ್ತಿದ್ದ ಹಾಲಿಗಾಗಿ ಅವನು ಕಾಯಂ ಗಿರಾಕಿಗಳ ಹಾಲನ್ನು ಕೋತಾ ಮಾಡುತ್ತಿರಬಹುದೆಂದು ಅನುಮಾನಿಸಿ ಲೋಕೇಶನ ಮೇಲೆ ಸಿಟ್ಟಾದೆ. ಹಾಗೆ ಮಾಡಿಲ್ಲವೆಂದು ಅವನು ಬ್ಲ್ಯಾಕಿಯ ಮೇಲೆ ಆಣೆ ಇಟ್ಟು ಬ್ಲ್ಯಾಕಿಗೆ ಹಾಕುತ್ತಿದ್ದ ಹಾಲಿನ ಮೂಲವನ್ನು ಹೇಳಿದ. ಕರುವಿಗೆ ಬಿಡುತ್ತಿದ್ದ ಹಾಲನ್ನು ಕೋತ ಮಾಡಿ ಬ್ಲ್ಯಾಕಿಗೆ ಹಾಲು ಕೊಡುತ್ತಿದ್ದ. ಲೋಕೇಶನ ಪ್ರಾಣಿ ದಯೆಗೆ ಅಳಬೇಕೋ ನಗಬೇಕೋ ತಿಳಿಯಲಿಲ್ಲ. ಇನ್ನು ಮುಂದೆ ನಮಗೆ ಕೊಡುತ್ತಿದ್ದ ಹಾಲಿನಲ್ಲಿ ಸ್ವಲ್ಪವನ್ನು ಬ್ಲ್ಯಾಕಿಗೆ ಹಾಕಬೇಕೆಂದು ಮತ್ತೊಮ್ಮೆ ಬ್ಲ್ಯಾಕಿಯ ಮೇಲೆ ಆಣೆ ಇಟ್ಟು ಲೋಕೇಶನನ್ನು ಒಪ್ಪಿಸಿದೆ. ಆದರೆ ಇದಕ್ಕೆ ಅವನ ಪೂರ್ಣ ಒಪ್ಪಿಗೆ ಇರಲಿಲ್ಲವೆಂಬುದು ಅವನ ಗಂಟು ಹಾಕಿದ ಮುಖಚರ್ಯೆ ತೋರಿಸಿತ್ತು. ಹಸು ಹಾಲು ಕೊಡುವುದು ನಿಲ್ಲುವವರೆಗೆ ಬ್ಲ್ಯಾಕಿಯೊಂದಿಗೆ ಸಂಪರ್ಕವಿರಿಸಿಕೊಂಡಿದ್ದ ಲೋಕೇಶ ನಂತರ ಬೇರೆ ಊರಿಗೆ ಹೋದನೆಂದು ತಿಳಿದು ವ್ಯಥೆಯಾಯಿತು. ಲೋಕೇಶ ಕರೆಯುತ್ತಿದ್ದ ಹಸು ಕರುಗಳನ್ನು ಬ್ಲ್ಯಾಕಿ ಮೂಸಿ ನೋಡಿ ಗೆಳೆತನ ಮಾಡಿಕೊಂಡಿತ್ತು. ಮನೆ ಮುಂದೆ ಹಸು ಕರುಗಳು ಇರುವಷ್ಟು ಸಮಯ ಬೀದಿಯಲ್ಲಿ ಸುಳಿಯುತ್ತಿದ್ದ ಉಂಡಾಡಿ ನಾಯಿಗಳು ದೂರದಿಂದಲೇ ಹಿಂತಿರುಗುವಂತೆ ಬ್ಲ್ಯಾಕಿ ಬೊಗಳುತ್ತಿತ್ತು. ಆ ದೃಷ್ಟಿಯಲ್ಲಿ ಹಸುಕರುಗಳ ಹಾಲಿನ ಋಣವನ್ನು ಬ್ಲ್ಯಾಕಿ ತನ್ನದೇ ಪ್ರಾಣಿ ಲೋಕದ ರಿವಾಜಿನಲ್ಲಿ ತೀರಿಸಿದ್ದಿರಬಹುದು. ಬ್ಲ್ಯಾಕಿಗೆ ವರ್ಷಕ್ಕೊಮ್ಮೆ ರೇಬೀಸ್ ಹುಚ್ಚುನಾಯಿ ಕಡಿತದ ನಿರೋಧಕ ಚುಚ್ಚುಮದ್ದು ಕೊಡಿಸುವುದರೊಂದಿಗೆ ಆಪ್ತರಾದವರು ಪಶುವೈದ್ಯ ಡಾಕ್ಟರ್ ರಂಗನಾಥ್ರವರು. ಇವರ ಪರಿಚಯ ಸ್ವಲ್ಪ ಮಟ್ಟಿಗೆ ಮೊದಲೇ ಇತ್ತು. ಇಂಟರ್ಮೀಡಿಯೇಟ್ ಕಾಲೇಜು ದಿನಗಳ ನನ್ನ ಸಹಪಾಠಿ ಶ್ರೀ ಸೋಮಸುಂದರ ರಾವ್ರ ಕಿರಿಯ ತಮ್ಮ ಇವರು. ಸೋಮಸುಂದರ ರಾವ್ ಮತ್ತು ನಾನು ಏಕವಚನ ಸಲಿಗೆಯ ಸ್ನೇಹಿತರು. ಸೋಮಸುಂದರನ ಮನೆಯವರೆಲ್ಲ ನನಗೆ ಪರಿಚಿತರು. ಡಾಕ್ಟರ್ ರಂಗನಾಥ್ ಅವರು ಕರ್ನಾಟಕದ ಬೇರೆ ಬೇರೆ ಊರುಗಳಲ್ಲಿದ್ದವರು. ಬ್ಲ್ಯಾಕಿ ನಮ್ಮಲ್ಲಿಗೆ ಬರುವ ಹೊತ್ತಿಗೆ ಮೈಸೂರಿಗೆ ವರ್ಗವಾಗಿ ಬಂದಿದ್ದರು. ಅಲ್ಲಿಂದೀಚೆಗೆ ಮೈಸೂರಿನಲ್ಲಿ ಮತ್ತು ಸುತ್ತಮುತ್ತಲ ಊರುಗಳಲ್ಲಿ ಪಶು ವೈದ್ಯರಾಗಿ ಕೆಲಸ ಮಾಡಿದ ಇವರು ಮೈಸೂರಿನಲ್ಲೇ ನೆಲೆಸಿದ್ದಾರೆ. ಬ್ಲ್ಯಾಕಿಗೆ ರೇಬೀಸ್ ನಿರೋಧಕ ಚುಚ್ಚುಮದ್ದನ್ನು ವರ್ಷಕ್ಕೊಮ್ಮೆ ಕೊಡುವುದಲ್ಲದೆ ಆಗಾಗ್ಗೆ ಬ್ಲ್ಯಾಕಿಯ ಆರೋಗ್ಯ ತಪಾಸಣೆಯ ಹೊಣೆಯನ್ನು ಸ್ವಇಚ್ಛೆಯಿಂದ ಹೊತ್ತು ನಮಗೆ ಉಪಕರಿಸಿದವರು ಡಾಕ್ಟರ್ ರಂಗನಾಥ್ ಅವರು. ಅವರ ಒಬ್ಬನೇ ಮಗ ವಿಜೇತನಿಗೆ ಬ್ಲ್ಯಾಕಿಯನ್ನು ನೋಡಬೇಕೆನಿಸಿದಾಗಲೆಲ್ಲ ಕುಟುಂಬ ಸಮೇತರಾಗಿ ನಮ್ಮನ್ನು ಭೇಟಿಯಾಗುತ್ತಿದ್ದರು ಡಾಕ್ಟರ್ ರಂಗನಾಥ್ ಅವರು. ಅವರನ್ನ ಕಂಡ ಬ್ಲ್ಯಾಕಿಗೆ ಇಂಜೆಕ್ಷನ್ ಚುಚ್ಚುತ್ತಿದ್ದ ಡಾಕ್ಟರ್ ಬದಲಿಗೆ ಅದನ್ನು ನೇವರಿಸಿ ಮುದ್ದಿಸುತ್ತಿದ್ದ ಪ್ರಾಣಿ ಪ್ರೇಮಿ ಹೃದಯವಂತ ವ್ಯಕ್ತಿಯನ್ನು ಕಾಣುತ್ತಿತ್ತು. ಅವರು ಬಂದಾಗ ಪ್ರಾರಂಭವಾಗುತ್ತಿದ್ದ ಬ್ಲ್ಯಾಕಿಯ ಗಂಟಲಿನಲ್ಲೇ ಹಿಡಿದು ನಿಲ್ಲಿಸಿದ ಕುಯ್ ಕುಯ್ ಆಲಾಪ ನಿಲ್ಲಬೇಕಾದರೆ ರಂಗನಾಥ್ ಅವರೇ ಬ್ಲ್ಯಾಕಿಗೆ ಏನಾದರೂ ತಿನಿಸನ್ನು, ಸಾಮಾನ್ಯವಾಗಿ ಬಿಸ್ಕತ್ತು ಇಲ್ಲವೇ ರಸ್ಕು ಕೊಡಬೇಕಾಗಿತ್ತು. ಡಾಕ್ಟರ್ ಬಂದ ಕೂಡಲೇ ತಮ್ಮ ಉಸ್ತುವಾರಿಯ ಬ್ಲ್ಯಾಕಿಯನ್ನು ಪರೀಕ್ಷಿಸಿ ಸೋಪಿನ ನೀರಿನಿಂದ ಕೈ ತೊಳೆದು ಬ್ಲ್ಯಾಕಿಯ ಮಾಮೂಲನ್ನು ಸಲ್ಲಿಸಿ ನಂತರ ತಮ್ಮ ಕುಶಲೋಪರಿ ವಿಚಾರಿಸುತ್ತಿದ್ದರು. ಬೆಳೆಯುತ್ತಿದ್ದ ಬ್ಲ್ಯಾಕಿಗೆ ಆಗಿಂದಾಗ್ಗೆ ಟಾನಿಕ್ಕು ಇಲ್ಲವೇ ಮಾತ್ರೆಯನ್ನು ಒದಗಿಸುತ್ತಿದ್ದರು ಬ್ಲ್ಯಾಕಿಯ ಡಾಕ್ಟರ್ ರಂಗನಾಥ್ ರವರು. ಬ್ಲ್ಯಾಕಿಯ ಜೂಲು ರೋಮಕ್ಕೆ ಒಮ್ಮೆ ದನಗಳ ಉಣ್ಣೆ ಅಂಟಿದ್ದು ಅದು ವಿಪರೀತವಾಗಿ ವೃದ್ಧಿಯಾಗಿ ಬ್ಲ್ಯಾಕಿ ಸಾಕಷ್ಟು ದೈಹಿಕ ಮಾನಸಿಕ ಹಿಂಸೆ ಅನುಭವಿಸಿತ್ತು. ಒಂದು ಭಾನುವಾರ ಬಿಡುವು ಮಾಡಿಕೊಂಡು ಬಂದ ರಂಗನಾಥರಾವ್ ಅವರು ಬ್ಲ್ಯಾಕಿಯನ್ನು ಉಣ್ಣೆ ಔಷಧಿಯ ಬಕೆಟ್ ನೀರಿನಲ್ಲಿ ಅದ್ದಿ ಸ್ನಾನ ಮಾಡಿಸಿ ಅದರ ಮನೆಯನ್ನು ಔಷಧಿ ನೀರಿನಲ್ಲಿ ತೊಳೆದು ಉಣ್ಣೆಯ ಕೋಟಲೆಯಿಂದ ಬ್ಲ್ಯಾಕಿಯನ್ನು ನಮ್ಮನ್ನು ಪಾರು ಮಾಡಿದರು. ಡಾಕ್ಟರ್ ರಂಗನಾಥರಾವ್ ಅವರ ಸಲಹೆಯಂತೆ ಬ್ಲ್ಯಾಕಿಯ ಹೊಟ್ಟೆಯ ಮತ್ತು ಕಾಲಿನ ರೋಮಗಳನ್ನು ಕತ್ತರಿಸುತ್ತಿದ್ದೆ. ತಿರುಗಾಟಕ್ಕೆ ಹೋದಾಗ ಹಾದಿಯಲ್ಲಿನ ಉಣ್ಣೆಗಳು ಬ್ಲ್ಯಾಕಿಗೆ ಅಂಟಿಕೊಂಡು ಅದರ ರೋಮದಡಿಯಲ್ಲಿ ವಾಸಿಸಿ ಬ್ಲ್ಯಾಕಿಯ ರಕ್ತ ಕುಡಿದು ತಮ್ಮ ವಂಶಾಭಿವೃದ್ಧಿಯಲ್ಲಿ ತೊಡಗಿರುತ್ತಿದ್ದವು. ಹಿಂಗಾಲುಗಳಿಂದ ಮೈಯನ್ನೆಲ್ಲ ಪರಪರ ಕೆರೆದುಕೊಳ್ಳುವುದೇ ಬ್ಲ್ಯಾಕಿಯ ಕೆಲಸವಾಗಿತ್ತು. ಉಣ್ಣೆಗಳ ಕಾಟ ನಿವಾರಿಸಲು ಆಗಾಗ್ಗೆ ಬ್ಲ್ಯಾಕಿಯ ಜೂಲು ಕೂದಲಿಗೆ ಕತ್ತರಿ ಸೇವೆ ನಡೆಸುತ್ತಿದ್ದೆ. ಇದರಿಂದ ಬ್ಲ್ಯಾಕಿಗೆ ಅತೀವ ಸಂತೋಷವಾಗುತ್ತಿದ್ದುದರ ಬಗ್ಗೆ ಸಂದೇಹವೇ ಇರಲಿಲ್ಲ. ಬ್ಲ್ಯಾಕಿಗೆ ಕತ್ತರಿ ತೋರಿಸಿದರೆ ಸಾಕು, ಕಾಲು ಚಾಚಿ ಮಲಗಿ ಹೇಗೆ ತಿರುಗಿಸಿದರೆ ಹಾಗೆ ಹೊರಳಿ ಕೂದಲು ಕತ್ತರಿಸಿಕೊಳ್ಳುತ್ತಿತ್ತು. ಅದರ ಮುಖದ ಮೇಲಿನ ಕೂದಲನ್ನು ಕತ್ತರಿಸಿ ಅದರ ನೋಟಕ್ಕೆ ತಡೆ ಇಲ್ಲದಂತೆ ಮಾಡಿದಾಗ ಅದರ ಆನಂದಕ್ಕೆ ಪಾರವೇ ಇರುತ್ತಿರಲಿಲ್ಲ. ಒಮ್ಮೆ ಪ್ರಯಾಣದಲ್ಲಿ ಭೇಟಿಯಾದ ಇಸ್ರೇಲಿನ ಇಬ್ಬರು ಯುವತಿಯರು ಒಬ್ಬ ಯುವಕ ನಮ್ಮ ಮನೆಗೆ ಬ್ಲ್ಯಾಕಿಯನ್ನು ನೋಡಲೆಂದೇ ಬಂದಿದ್ದರು.
ಆ ಭೇಟಿಯ ಹಿನ್ನೆಲೆಯಲ್ಲಿ ಬ್ಲ್ಯಾಕಿಯ ಕೂದಲು ಕತ್ತರಿಸುವ ಸಂಗತಿ ಇದ್ದದ್ದು ಚೋದ್ಯದ ಸಂಗತಿ. ಹೇಮಳೊಂದಿಗೆ ಹಾಸನಕ್ಕೆ ಹೋಗಿ ಹಿಂತಿರುಗುವಾಗ ರೈಲಿನಲ್ಲಿ ಜೊತೆಯಾಗಿ ಪ್ರಯಾಣಿಸಿದ ಇಸ್ರೇಲಿನ ಯುವಕ ಯುವತಿಯರು ಮೈಸೂರಿನ ಸುತ್ತಮುತ್ತಲ ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ನನ್ನನ್ನು ವಿಚಾರಿಸಿದರು. ಹಾಗೆ ಮಾತನಾಡುವಾಗ ಇಸ್ರೇಲಿನಲ್ಲಿ ಅವರ ಕೆಲಸದ ಬಗ್ಗೆ ಹೇಮ ಕೇಳಿದಳು. ಆ ಯುವತಿಯರಲ್ಲಿ ಒಬ್ಬಳ ದುಡಿಮೆಯ ಮಾರ್ಗ ಸಾಕು ಪ್ರಾಣಿಗಳ, ಮುಖ್ಯವಾಗಿ ನಾಯಿಗಳ ಕೇಶಾಲಂಕಾರ. ಅರ್ಥಾತ್ ನಾನು ಬ್ಲ್ಯಾಕಿಗೆ ಮಾಡುತ್ತಿದ್ದ ಆಯುಷ್ಕರ್ಮ, ಕೂದಲು ಕತ್ತರಿಸುವುದು. ಆ ಕೆಲಸ ಕಲಿಸುವ ಶಾಲೆಯಲ್ಲಿ ಓದಿ ತರಬೇತಿ ಪಡೆದ ನಂತರವೇ ಕೇಶಾಲಂಕಾರ ಕೆಲಸಕ್ಕೆ ಪರವಾನಗಿ ಸಿಗುವುದು. ಒಮ್ಮೆ ಆ ವೃತ್ತಿಯಲ್ಲಿ ಹೆಸರು ಮಾಡಿದರೆ ಸಾಕಷ್ಟು ಸಂಪಾದನೆ ಇತ್ಯಾದಿಯನ್ನು ಹೇಳಿದ ಆ ಯುವತಿಯರು ಹೇಮನ ಓದಿನ ಬಗ್ಗೆ ಕೇಳಿದರು. ಅವಳು 2 ವರ್ಷಗಳಲ್ಲಿ ಇಂಜಿನಿಯರಿಂಗ್ ಪದವೀಧರಳಾಗುವಳೆಂದು ತಿಳಿದು ಅವರಿಗೆ ಆಶ್ಚರ್ಯವೋ ಆಶ್ಚರ್ಯ. ಕಾರಣ, BE ಪದವಿ ಪಡೆದ ಭಾರತೀಯ ಯುವಕ ಯುವತಿಯರಿಗೆ ಅಮೆರಿಕದಲ್ಲಿ ಕೆಲಸ ಸಿಗುವುದು ಸುಲಭವೆಂದು ಅವರು ತಿಳಿದಿದ್ದರು. ನನ್ನ ಕೆಲಸದ ಬಗ್ಗೆ ಕೇಳಿದ್ದಕ್ಕೆ ನನ್ನ ಉತ್ತರ ಸಿದ್ಧವಾಗಿತ್ತು. ಭೌತ ವಿಜ್ಞಾನದ ಉಪಾಧ್ಯಾಯ ವೃತ್ತಿ, ಬಿಡುವಿನಲ್ಲಿ ನಾಯಿಯ ಕೂದಲು ಕತ್ತರಿಸುವ ಹವ್ಯಾಸ. ಈ ಕುಚೋದ್ಯದ ಮಾತಿನ ನಂತರ ನಮ್ಮ ಮನೆಯ ಬ್ಲ್ಯಾಕಿಯ ವಿಷಯವನ್ನು ಹೇಳಿದ್ದಲ್ಲದೆ ಮೈಸೂರಿನಲ್ಲಿ ಪ್ರಾಣಿಗಳ ಕೇಶಾಲಂಕಾರ ಪರಿಣಿತರು ಇಲ್ಲ. ಅಷ್ಟೇಕೆ, ಪ್ರಾಣಿಗಳ ಇಲಾಜಿಗೆ ಸರ್ಕಾರಿ ಪಶುವೈದ್ಯ ಶಾಲೆ, ಸಾರ್ವಜನಿಕ ಆಸ್ಪತ್ರೆ ಬಿಟ್ಟರೆ ಖಾಸಗಿ ಔಷಧಾಲಯಗಳೂ ಇಲ್ಲವೆಂದು ತಿಳಿಸಿದೆ. ಮಂದಗೆರೆ ರೈಲು ನಿಲ್ದಾಣದಲ್ಲಿ ವಡೆ ಕಾಫಿಗೆ ಜೊತೆಯಾದವರನ್ನು ಮೈಸೂರಿನಲ್ಲಿ ನಮ್ಮ ಮನೆಗೆ ಸಂಜೆಯ ಕಾಫಿಗೆ ಬರಲು ಆಮಂತ್ರಿಸಿ ನಮ್ಮ ಮನೆ ವಿಳಾಸ ಮತ್ತು ಫೋನ್ ನಂಬರ್ ಕೊಟ್ಟಿದ್ದೆ. 2 ದಿನಗಳ ನಂತರ ಫೋನ್ ಮಾಡಿ ನಮ್ಮ ಮನೆಗೆ ಬಂದ ಇಸ್ರೇಲಿನ ಯುವಕ ಯುವತಿಯರು ಮೊದಲು ಮಾಡಿದ ಕೆಲಸ ಬ್ಲ್ಯಾಕಿಯನ್ನು ಮುದ್ದಾಡಿದ್ದು. ಅದರ ಕೇಶಾಲಂಕಾರದ ಬಗ್ಗೆ ನಾನು ಕೇಳಲಿಲ್ಲ, ಅವರೂ ಹೇಳಲಿಲ್ಲ. ನಮ್ಮ ಮನೆಗೆ ಬರುವ ಮೊದಲು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದ ಅವರು ಹಣೆಗೆ ಕುಂಕುಮ ಇಟ್ಟುಕೊಂಡು ಬಂದದ್ದು ವಿಶೇಷ ಸಂಗತಿಯಾಗಿತ್ತು. ಬ್ಲ್ಯಾಕಿಯ ಬಳಗದ ನೆನಪುಗಳೊಂದಿಗೆ ಮನಸ್ಸಿನಲ್ಲಿ ಸುಳಿಯುವ ಯೋಚನೆಗಳು, ಅದರ ಜಾತಿ ಬಾಂಧವರನ್ನು ಕುರಿತದ್ದು. ಮನೆ ಮುಂದೆ ಹಾದು ಹೋಗುವ ಬೀದಿ ನಾಯಿಯನ್ನು ಕಂಡಾಗ ಬ್ಲ್ಯಾಕಿಯಿಂದಾಗಿ ನಮಗೂ ಪರಿಚಿತವಾದ 4-6 ವಿವಿಧ ಬಣ್ಣದ ನಾಯಿಗಳ ಚಿತ್ರಗಳು ಕಣ್ಣ ಮುಂದೆ ಬರುತ್ತವೆ. ಮಿಚ್ಚಿಯೊಂದಿಗೆ ಹೋಲಿಸಿದರೆ ಬ್ಲ್ಯಾಕಿ ಅಜಾತಶತ್ರು. ತಿರುಗಾಟಕ್ಕೆ ಹೋದಾಗ ಕಂಡ ನಾಯಿಗಳ ಮೇಲೆ ಹರಿಹಾಯುವ ಇಲ್ಲವೇ ಹರಿಹಾಯಿಸಿಕೊಳ್ಳುವ ಜಗಳಗಂಟೆ ವ್ಯಕ್ತಿತ್ವದ ಮಿಚ್ಚಿಗೆ ತದ್ವಿರುದ್ಧವಾಗಿರುತ್ತಿದ್ದುದು ಈ ಬ್ಲ್ಯಾಕಿ. ಬ್ಲ್ಯಾಕಿಯದು ಅದೇನು ಜಾತಕವೋ, ಬೀದಿಯಲ್ಲಿ ಎದುರಾದ ನಾಯಿಗಳು ಬ್ಲ್ಯಾಕಿಯನ್ನು ನೋಡಿದಾಗ ಬೊಗಳುವುದೇ ಮರೆತು ಹೋದಂತೆ ವರ್ತಿಸುತ್ತಿದ್ದವು. ಅವಾಗಿಯೇ ಇದರ ಹತ್ತಿರ ಬಂದೋ ಇಲ್ಲವೇ ಬ್ಲ್ಯಾಕಿಯ ಸರಪಳಿಯೊಂದಿಗೆ ನನ್ನನ್ನು ಜಗ್ಗಿ ಎಳೆದು ಪರಿಚಿತ ನಾಯಿಗೆ ಎದುರಾಗುತ್ತಿತ್ತು. ಬಹಳ ಹಿಂದಿನಿಂದಲೂ ಪರಿಚಯವಿದ್ದ ಮಿತ್ರನನ್ನು ಭೇಟಿಯಾದಂತೆ ಆ ಹೊಸ ನಾಯಿಯ ಸುತ್ತ ನಡೆದು ಅದರ ಮೂತಿಗೆ ಮೂತಿ ತಾಗಿಸಿ ತನ್ನ ಸಂತೋಷ ವ್ಯಕ್ತಪಡಿಸುತ್ತಿತ್ತು. ಅಲ್ಲಿಂದ ಮುಂದಿನ ನಮ್ಮ ತಿರುಗಾಟದಲ್ಲಿ ಜೊತೆಯಾಗಿರುತ್ತಿದ್ದ ಹೊಸಬ ನಾಯಿ ಮನೆಯವರೆಗೂ ಬಂದು ಗೇಟಿನ ಹೊರಗೆ ಠಿಕಾಣಿ ಹೂಡುತ್ತಿತ್ತು. ನಾವು ಮನೆಗೆ ಬಂದ ಅತಿಥಿಯನ್ನು ಸತ್ಕರಿಸದೆ ಕಳಿಸುತ್ತಿರಲಿಲ್ಲ. ಬ್ರೆಡ್ಡು ರಸ್ಕಿನ ರುಚಿ ನೋಡಿದ ಮೊದಲ ದಿನದ ಅತಿಥಿಯೊಂದಿಗೆ ಮಾರನೆಯ ದಿನ ಹೊಸ ಅತಿಥಿಗಳನ್ನು ಕಾಣುವುದು ನಮಗೆ ಒಗ್ಗಿ ಹೋಗಿತ್ತು. ರಾತ್ರಿ ವೇಳೆ ಬ್ಲ್ಯಾಕಿ ಊಟ ಮಾಡುವಾಗ ಅದರ ಸರಪಳಿ ಬಿಚ್ಚುತ್ತಿದ್ದೆವು. ಬ್ಲ್ಯಾಕಿ ರಾತ್ರಿಯ ಊಟ ಮಾಡಲು ಆರಿಸಿಕೊಳ್ಳುತ್ತಿದ್ದ ಜಾಗ ಗೇಟಿನ ಬದಿಯಲ್ಲಿ ತಟ್ಟೆಯಲ್ಲಿದ್ದ ಊಟವನ್ನು ಮುಟ್ಟದೆ ಧರಣಿ ಕೂರುತ್ತಿತ್ತು. ಗೇಟಿನ ಹೊರಗಿನ ತನ್ನ ಮಿತ್ರರಿಗೂ ಬ್ರೆಡ್ಡನ್ನು ಹಾಕಿದಾಗ ಬ್ಲ್ಯಾಕಿ ಊಟ ಮಾಡಲು ಮನಸ್ಸು ಮಾಡುತ್ತಿತ್ತು. ತುಂಬಾ ಚಿಕ್ಕದಾದ ಅಪರಿಚಿತ ನಾಯಿಯೊಂದು ಗೇಟಿನ ಕೆಳಗಿಂದ ತೆವಳಿ ನುಸುಳಿಕೊಂಡು ನಮ್ಮ ಮನೆ ಮುಂಬಾಗಿಲಿನ ಮೆಟ್ಟಿಲ ಹತ್ತಿರ ಮಲಗಿದ್ದ ದಿನವನ್ನು ಮರೆಯುವಂತಿಲ್ಲ. ಆಲ್ಸೇಷನ್ ಮತ್ತು ಹೆಸರಿಲ್ಲದ ಬೀದಿ ನಾಯಿಯ ಮಿಶ್ರ ತಳಿಯ ಕೆಂಚು ಕಪ್ಪು ಬಣ್ಣದ ಹೆಣ್ಣು ನಾಯಿಮರಿ ನೋಡಲು ಮುದ್ದಾಗಿತ್ತು. ಅದಕ್ಕೆ ಸುಂದರಿ ಎಂದು ಹೆಸರಿಸಿದ್ದು ಯೋಗ್ಯವಾಗಿಯೇ ಇತ್ತು. ನಾನು ಹ್ಞೂ ಎಂದು ಒಪ್ಪಿಗೆ ಕೊಟ್ಟಿದ್ದರೆ ಸುಂದರಿಯನ್ನು ಬ್ಲ್ಯಾಕಿಯ ಜೊತೆಯಲ್ಲೇ ಸಾಕಿಕೊಳ್ಳುವ ಇರಾದೆ ಹೇಮನಿಗೆ. ಬಹುಶಃ ಇದು ಪದ್ಮಳಿಗೂ ಇಷ್ಟವಾಗಿದ್ದಿರಬಹುದು. ಆದರೆ ಒಂದು ನಾಯಿಯನ್ನು ಸಾಕುವುದು ಮಾತ್ರ ಸಾಧ್ಯವೆಂದು ನಿಷ್ಠುರವಾಗಿ ಹೇಳಿದ್ದು ನನಗೇನು ಸಂತೋಷದ ವಿಷಯವಾಗಿರಲಿಲ್ಲ. 2 ನಾಯಿಗಳ ಜವಾಬ್ದಾರಿಯನ್ನು ಯೋಚಿಸಿಯೇ ದಿಗಿಲು ಬಿದ್ದಿದ್ದೆ. ಜೊತೆಗೆ ತಂದೆಯವರಿಗೂ ಸಹ ಹೆಣ್ಣು ನಾಯಿ ಸಾಕುವುದು ಬಿಲ್ಕುಲ್ ಬೇಡವೆಂದರು. ಅದರ ಈ ವಿರೋಧಕ್ಕೆ ಕಾರಣ ಬೆಳೆದು ನಿಂತ ಸುಂದರಿಯನ್ನು ಒರಿಸಲು ಬರುವ ಉಂಡಾಡಿ ಗಂಡು ನಾಯಿಗಳಿಂದ ತಪ್ಪದೇ ಒದಗುವ ಕಚ್ಚಾಟದ ಗಲಾಟೆಗಳು, ಸಾಲದಕ್ಕೆ ಸಾಕಿದ ಮನೆಯಲ್ಲಿ ಮರಿಗಳನ್ನು ಹಾಕಿದ ಹೆಣ್ಣು ನಾಯಿಯ ಯೋಗಕ್ಷೇಮ, ಅದರ ಪುಟ್ಟ ಮರಿಗಳ ವಿತರಣೆಯ ಹೊಣೆ ನಮಗೆ ಬೇಡವೆಂದು ತಂದೆಯವರು ಹೇಳಿ ನಮ್ಮನ್ನು ಸುಮ್ಮನಾಗಿಸಿದರು. ಹಾಗಾಗಿ ಸುಂದರಿ ಹೊರನಾಯಿಯಾಗಿಯೇ ಉಳಿಯಿತು. ತಿರುಗಾಟದಲ್ಲಿ ಮನೆಯಿಂದ ಹೊರಟು ಬ್ಲ್ಯಾಕಿಯ ಜೊತೆಗೆ ಹಿಂತಿರುಗುತ್ತಿದ್ದ ಸುಂದರಿಯನ್ನು ನಮ್ಮ ಮನೆ ನಾಯಿ ಎಂದೇ ಅಕ್ಕಪಕ್ಕದವರು ಗುರುತಿಸಿದ್ದರು.
ನಮ್ಮೊಡನೆ ಇದ್ದ 6-8 ತಿಂಗಳಿನಲ್ಲಿ ಎತ್ತರವಾಗಿ ಮೈಕೈ ತುಂಬಿಕೊಂಡು ಬೆಳೆದ ಸುಂದರಿ ಬೀದಿ ಗಂಡು ನಾಯಿಗಳಿಗೆ ಸುರಸುಂದರಿಯಾಗಿ ಕಂಡಿದ್ದರೆ ಆಶ್ಚರ್ಯವಿಲ್ಲ. ಅದರ ವಯೋಗುಣಕ್ಕೆ ತಕ್ಕಂತೆ ಹೊರಗಿನ ನಾಯಿಗಳ ಸಖ್ಯ ಬೆಳೆಸಿದ ಸುಂದರಿ ಕ್ರಮೇಣವಾಗಿ ನಮ್ಮಿಂದ ದೂರವಾಯಿತು. ಸರಸ್ವತಿಪುರಂನ ಬೀದಿಗಳಲ್ಲಿ ಆಗಾಗ್ಗೆ ಕಾಣಸಿಗುತ್ತಿದ್ದ ಸುಂದರಿಯ ಹಿಂದೆ 4-6 ಸುಂದರಾಂಗರ ಗುಂಪು ಇದ್ದೇ ಇರುತ್ತಿತ್ತು. ಸುಂದರಿ ಸುಂದರಿ ಎಂದು ಕೂಗಿದ ನಮ್ಮನ್ನು ಗುರುತಿಸಿ ದೂರದಿಂದಲೇ ಬಾಲಲ್ಲಾಡಿಸುತ್ತಿತ್ತು. ನಮ್ಮಿಂದ ದೂರವಾಗಿ ಅದರ ಬಳಗಕ್ಕೆ ಹಿಂತಿರುಗಿ ಅಲ್ಲಿನ ನೋವು ನಲಿವುಗಳಲ್ಲಿ ಭಾಗಿಯಾಗಿ ಬಾಳಿದ ಸುಂದರಿಯ ನೆನಪು ಇನ್ನೂ ಉಳಿದಿದೆ. ಭವಿಷ್ಯತ್ತಿನಲ್ಲಿ ಯಾರಾದರೂ ಎಲ್ಲಿಯಾದರೂ ಶ್ವಾನ ಸಂಹಿತೆಯನ್ನು ಬರೆಯುವುದಾದರೆ ಅದರಲ್ಲಿ ಅವಶ್ಯವಾಗಿ ಸೇರಲೇಬೇಕಾದ ರೋಚಕ ಘಟನೆಯನ್ನು ಇಲ್ಲಿ ಹೇಳಲೇಬೇಕೆನಿಸುತ್ತದೆ. ಬ್ಲ್ಯಾಕಿಯೊಂದಿಗಿನ ತಿರುಗಾಟಗಳಲ್ಲಿ 4-6 ದಿನಗಳಿಂದ ತಪ್ಪದೇ ಕಾಣಸಿಗುತ್ತಿದ್ದುದು ಕೃಶ ದೇಹದ ನಾಯಿಮರಿ. ಆ ನಾಯಿಮರಿ ಎದ್ದು ನಿಲ್ಲಲು ಪ್ರಯತ್ನಿಸಿ 2 ಹೆಜ್ಜೆ ಮುಂದಿಟ್ಟು ಅಲ್ಲೇ ಕುಸಿದು ಈಗಲೋ ಆಗಲೋ ಇಹಲೋಕದಿಂದ ಪಾರಾಗಲು ಸಿದ್ಧವಿರುವ ಜೀವಂತ ಶವದಂತಿತ್ತು. ಅದು ಇದ್ದ ಜಾಗ ಮುನಿಸಿಪಾಲಿಟಿಯ ಕಸದ ತೊಟ್ಟಿಯ ಸಮೀಪ. ತೊಟ್ಟಿಗೆ ಎಸೆದ ಕಸದಲ್ಲಿ ಸಿಗಬಹುದಾದ ಆಹಾರದ ತುಣುಕುಗಳಿಂದ ಜೀವಿಸುತ್ತಿದ್ದಂತೆ ಕಂಡ ಆ ಮರಿಯ ಹೀನ ಸ್ಥಿತಿಗೆ ಆಹಾರದ ಅಭಾವ ಕಾರಣವೆನ್ನಿಸಿತು. ಮನೆಗೆ ಹಿಂತಿರುಗಿ 4-6 ಬ್ರೆಡ್ ತುಂಡುಗಳೊಂದಿಗೆ ನಾಯಿಮರಿ ಇದ್ದಲ್ಲಿಗೆ ಹೋದೆ. ಎಸೆದ ಬ್ರೆಡ್ ಚೂರುಗಳನ್ನು ಗಬಗಬನೆ ನುಂಗಿದ ನಾಯಿಮರಿ ಅಷ್ಟೇ ವೇಗದಲ್ಲಿ ತಿಂದದ್ದನ್ನೆಲ್ಲ ಕಕ್ಕಿತು. ನನ್ನ ಕರುಣೆಯ ಫಲದಿಂದ ಈ ಕುನ್ನಿಗೆ ದೈಹಿಕ ಹಿಂಸೆಯಾಯಿತೆಂದು ವ್ಯಥೆಯಾಯಿತು. ಆದರೆ ಆ ನಾಯಿ ಸ್ವಲ್ಪ ಸಮಯದ ನಂತರ ಸಾವರಿಸಿಕೊಂಡು ಮತ್ತೊಮ್ಮೆ ಅದೇ ಬ್ರೆಡ್ ಚೂರುಗಳನ್ನು ತಿಂದು ದಕ್ಕಿಸಿಕೊಂಡು ಕಸದ ರಾಶಿಯ ಮೇಲೆ ಮಲಗಿತು. ಬ್ರೆಡ್ ಸೇವೆ 4-6 ಬಾರಿ ನಡೆಯುವುದರಲ್ಲಿ ಆ ನಾಯಿ ಕಸದ ತೊಟ್ಟಿಯ ಜಾಗ ಬಿಟ್ಟು ನನ್ನ ಹಿಂದೆ ಬಂದು ನಮ್ಮ ಮನೆ ಮುಂದಿನ ಬೀದಿಯ ಆಶ್ರಯ ಪಡೆಯಿತು. ಬ್ಲ್ಯಾಕಿಗೆ ಹಾಕುತ್ತಿದ್ದ ಹಾಲಿನಲ್ಲಿ ಕಲಸಿದ ಅನ್ನದ ರುಚಿಯನ್ನು ಕಂಡ ನಾಯಿಮರಿ ಬೇಗನೆ ಚೇತರಿಸಿಕೊಂಡಿತು. ನಾಯಿಮರಿ ಎಂದೇ ಕರೆಸಿಕೊಳ್ಳುತ್ತಿದ್ದ ಆ ಮರಿಗೆ ಏನಾದರೊಂದು ಹೆಸರಿಡಬೇಕೆನ್ನುವ ನಮ್ಮ ಅಭಿಲಾಷೆ ನಮ್ಮ ಪ್ರಯತ್ನವಿಲ್ಲದೆಯೇ ಕೈಗೂಡಿತು. ಬೀದಿಯಲ್ಲಿ ಹೋಗಿ ಬರುವ ಮಕ್ಕಳು ಜೂಲು ನಾಯಿ ಬ್ಲ್ಯಾಕಿಯನ್ನು ನೋಡಲು 1-2 ನಿಮಿಷ ನಮ್ಮ ಮುಂದೆ ನಿಲ್ಲುತ್ತಿದ್ದುದು ಸಾಮಾನ್ಯ ದೃಶ್ಯ. ಅದೊಂದು ದಿನ ತಾಯಿಯ ಕಂಕುಳಲ್ಲಿ ಕುಳಿತು ಅಮ್ಮನೊಡನೆ ಅರುಳು ಹುರಿದಂತೆ ಮಾತನಾಡಿಕೊಂಡು ಬರುತ್ತಿದ್ದ ಮುದ್ದು ಹೆಣ್ಣು ಮಗು ದೂರದಿಂದಲೇ ನನ್ನ ಗಮನ ಸೆಳೆದಿತ್ತು. ನಮ್ಮ ಮನೆ ಮುಂದೆ ಬಂದಾಗ ಗೇಟಿನ ಒಳಗಡೆ ಇದ್ದ ಕರಿಯ ಬಣ್ಣದ ಬ್ಲ್ಯಾಕಿ ಗೇಟಿನ ಹೊರಗಿದ್ದ ಕೆಂಚು ಬಣ್ಣದ ನಾಯಿ ಮರಿ ಕಂಡು ಅದಕ್ಕೆ ಅತೀವ ಸಂತೋಷವಾಗಿರಬೇಕು. ಅದರ ತಾಯಿಯ ಕೆನ್ನೆಯನ್ನು ಮುಟ್ಟಿ ಕತ್ತನ್ನು ನಾಯಿ ಮರಿಗಳತ್ತ ತಿರುಗಿಸುತ್ತಾ ಅಮ್ಮ ಅಲ್ಲಿ ಡಾಗಿ ಅಲ್ಲಿ ಡಾಗಿ ಎಂದು ಮಗು ಹೇಳಿದ್ದು ತಮಾಷೆಯಂತೆ ಕಂಡಿತು. ಮನೆಯಲ್ಲಿ ಮಗುವಿಗೆ ಬಾಲ್, ಚೆಂಡು, ಕ್ಯಾಟ್, ಬೆಕ್ಕು, ಡಾಗ್, ನಾಯಿ ಇತ್ಯಾದಿ ಪಾಠ ನಡೆದಿರಬೇಕು. ಇಲ್ಲಿ ನಮ್ಮ ಮನೆ ಮುಂದೆ ಪ್ರತ್ಯಕ್ಷವಾಗಿ ಕಂಡ ಡಾಗ್ ಮಗುವಿನ ಆತ್ಮೀಯ ಭಾಷೆಯಾಗಿ ಡಾಗಿಯಾಗಿತ್ತು. ಆ ಮಗುವಿನ ಮುದ್ದು ಮುಖ, ಅದು ಡಾಗಿ ಹೇಳಿದ ರೀತಿ ನನಗೆ ಅತೀವ ಹಿಡಿಸಿತಲ್ಲದೆ ನಾಯಿ ಮರಿಯ ಹೆಸರಿನ ಸಮಸ್ಯೆಯನ್ನು ಆ ಮಗು ಬಗೆಹರಿಸಿತ್ತು. ಯಾವಾಗ ನೋಡಿದರೂ ತಲೆಯನ್ನು ಪಕ್ಕಕ್ಕೆ ವಾಲಿಸಿ ಕಿವಿಯಲ್ಲಿನ ಕಸವನ್ನು ಕೊಡಹುವಂತೆ ತಲೆ ಅಲ್ಲಾಡಿಸುತ್ತಿದ್ದ ಡಾಗಿ ಯಾವುದೋ ಕಾಯಿಲೆಯಿಂದ ನರಳುತ್ತಿರಬಹುದೆಂದು ಊಹಿಸಿದೆ. ಇಷ್ಟಾದರೂ ಆ ಮರಿಯನ್ನು ಮುಟ್ಟಲು ಹೆದರಿಕೆ. ಅದಕ್ಕೆ ಕಾರಣ ಉದ್ದುದ್ದ ಕೂದಲಿನ ಯಾವಾಗಲೂ ಹಲ್ಲು ತೋರಿಸುತ್ತಿದ್ದ ಡಾಗಿ ಮರಿ ಕಚ್ಚಿತೆಂಬ ಭಯ. ಡಾಗಿ ಮರಿ ತಲೆ ಕೊಡುತ್ತಿದ್ದುದು ವಿಪರೀತವಾದಾಗ ಅದರ ಕುತ್ತಿಗೆಯನ್ನು ಪರೀಕ್ಷಿಸಲು ಧೈರ್ಯ ಮಾಡಿದೆ. ಆಗ ನೆರವಿಗೆ ಬಂದವರು ನಮ್ಮ ಎದುರು ಮನೆಯ ಸುಬ್ರಹ್ಮಣ್ಯಂ ಅವರು. ಆ ಅನಾಥ ನಾಯಿಮರಿಯ ವಿಷಯದಲ್ಲಿ ಕನಿಕರ ತೋರಿ ಅದರ ಆಹಾರದ ಬಗ್ಗೆ ಕಾಳಜಿ ವಹಿಸಿದ್ದವರು. ಸುಬ್ರಹ್ಮಣ್ಯಂ ಡಾಗಿ ಮರಿಯ ಕೊರಳನ್ನು ಬಿಗಿದು ಕಟ್ಟಿದಂತಹ ಚರ್ಮದ ಪಟ್ಟಿಯನ್ನು ಪತ್ತೆ ಹಚ್ಚಿದವರು ಅವರೇ. ಆ ಪಟ್ಟಿಯ ಹಿಡಿತದಿಂದಾಗಿ ಡಾಗಿ ಮರಿಗೆ ತೊಂದರೆಯಾಗಿ ಅದು ಸದಾ ತಲೆ ಕೊಡುತ್ತಿತ್ತು. ಅದು ಕಸದ ತೊಟ್ಟಿಯ ಬಳಿ ಇದ್ದಾಗಲೂ ಈ ಚರ್ಮದ ಪಟ್ಟಿಯ ತೊಂದರೆ ಇದ್ದಿತಾದರೂ ಅದನ್ನು ನಾನು ಗಮನಿಸಿರಲಿಲ್ಲ. ಆ ಚರ್ಮದ ಪಟ್ಟಿಯಿಂದ ಡಾಗಿ ಮರಿಯನ್ನು ಮುಕ್ತಗೊಳಿಸಲು ನಿರ್ಧರಿಸಿದೆ. ಕುತ್ತಿಗೆ ಮುಟ್ಟಿದಾಗ ನೋವಿನಿಂದ ನನ್ನ ಕೈ ಕಚ್ಚಿದರೆ ತಡೆ ಇರಲೆಂದು ಕೈಗೆ ಬಟ್ಟೆ ಸುತ್ತಿಕೊಂಡು ಆ ಚರ್ಮದ ಪಟ್ಟಿಯನ್ನು ಎಳೆದು ತೆಗೆದೆ. ಯಾವಾಗಲೂ ಚಿಕ್ಕ ಮರಿಯಾಗಿರುವಾಗ ಕಟ್ಟಿದ ಚರ್ಮದ ಬೆಲ್ಟು ಪಟ್ಟಿಯನ್ನು ಮರಿಯ ಮಾಲೀಕರು ಮರಿ ಬೆಳೆದಂತೆ ಬೆಲ್ಟನ್ನು ಸಡಿಲಿಸಿರಲಿಲ್ಲ. ಬಹುಶಃ ಚಿಕ್ಕ ನಾಯಿ ಮರಿ ಸಾಕಿದ ಮನೆಯಿಂದ ತಪ್ಪಿಸಿಕೊಂಡು ಬೀದಿ ನಾಯಿಯಾಗಿದೆ. ಅದರ ಕುತ್ತಿಗೆಯ ಬೆಲ್ಟನ್ನು ಸಡಿಲಿಸುವವರು ಯಾರೂ ಇಲ್ಲದೆ ಹಾಗೆ ಉಳಿದಿದೆ. ಚರ್ಮದ ಪಟ್ಟಿಯ ಬಿಗಿತದಿಂದ ಕುತ್ತಿಗೆಗೆ ಗಾಯವೂ ಆಗಿತ್ತು. ಆ ನೋವಿನ ಜೊತೆಗೆ ಸರಿಯಾದ ಆಹಾರವಿಲ್ಲದರಿಂದ ಮಿಶ್ರ ತಳಿಯ ಡಾಗಿ ನಾಯಿಮರಿ ಕೃಶವಾಗಿತ್ತು. ಬೆಲ್ಟನ್ನು ಬಿಚ್ಚಿದ ದಿನದಿಂದಲೇ ನಾಯಿಮರಿಯ ಆರೋಗ್ಯ ಸುಧಾರಿಸಿ ಬೇಗನೆ ದೊಡ್ಡ ಡಾಗಿಯಾಗಿ ಬೆಳೆಯಿತು. ಕುತ್ತಿಗೆಯ ಗಾಯಕ್ಕೆ ಬೋರಿಕ್ ಪುಡಿಯನ್ನು ಹಾಕಿ ಗುಣಪಡಿಸಿದೆವು.
ತೋಳನಂತೆ ದೃಢಕಾಯವಾಗಿದ್ದ ಡಾಗಿ ಸುಬ್ರಹ್ಮಣ್ಯಂ ಅವರ ಮನೆಯ ಕಾಂಪೌಂಡಿನಲ್ಲಿ ವಾಸಿಸುತ್ತಿದ್ದು ಇಡೀ ಬೀದಿಗೆ ಕಾವಲುಗಾರನಾಗಿತ್ತು. ಊಟ ತಿಂಡಿಗೆ ಮತ್ತು ರಾತ್ರಿಯ ವಾಸ್ತವ್ಯಕ್ಕೆ ಸುಬ್ರಹ್ಮಣ್ಯಂ ಅವರನ್ನು ಆಶ್ರಯಿಸಿದ್ದ ಡಾಗಿ ನಮ್ಮ ಗೇಟಿನತ್ತ ಯಾವಾಗಲೂ ಗಮನ ಇರಿಸಿತ್ತು. ಬ್ಲ್ಯಾಕಿಯೊಡನೆ ತಿರುಗಾಟಕ್ಕೆ ಹೋದಾಗ ಇಲ್ಲವೇ ನಾನೊಬ್ಬನೇ ಅಂಗಡಿ ಮುಂಗಟ್ಟಿಗೆ ಹೋಗುವಾಗ ತಪ್ಪದೆ ಹಿಂದೆ ಬರುತ್ತಿದ್ದ ಡಾಗಿಯನ್ನು ಅದು ಬರುವುದು ಬೇಡವೆನ್ನಿಸಿದಾಗ ಹಿಂದಕ್ಕೆ ಅಟ್ಟುವುದು ಅತಿ ಪ್ರಯಾಸದ ಕೆಲಸವಾಗಿತ್ತು. ಬ್ಲ್ಯಾಕಿ ಜೊತೆಯಾಗಿ ಇಲ್ಲದಾಗಲೂ ನನ್ನ ಹಿಂದೆ ಬರುತ್ತಿದ್ದ ಡಾಗಿ ನಾವೇ ಸಾಕಿದ ನಾಯಿಗಿಂತ ಹೆಚ್ಚಿನ ನಿಷ್ಠೆ ತೋರುತ್ತಿದ್ದುದು ಪಾರ್ಕಿನೊಳಗೆ ನನ್ನ ಹಿಂದೆ ಮುಂದೆ ಸುತ್ತಾಡುತ್ತಿದ್ದ ಡಾಗಿಯಿಂದ ಯಾರಿಗೂ ತೊಂದರೆಯಾಗಿರಲಿಲ್ಲ. ಪಾರ್ಕಿನೊಳಕ್ಕೆ ಬರುವಾಗ ಡಾಗಿಗೆ ಇದ್ದ ಗಾಬರಿ ತಬ್ಬಿಬ್ಬು ನಗೆ ಬರುವಂತಿತ್ತು. ಅರ್ಧ ತೆಗೆದುಕೊಳ್ಳುವ ಗೇಟು ಅದಕ್ಕೆ ಬಗೆಹರಿಸಲಾಗದ ಒಗಟಾಗಿತ್ತು. ನಾನು ಗೇಟನ್ನು ದಾಟಿ ಅತ್ತ ಬದಿಯಿಂದ ಗೇಟನ್ನು ನನ್ನತ್ತ ಎಳೆದುಕೊಂಡು ಡಾಗಿಯನ್ನು ಪುಸಲಾಯಿಸಿ ಗೇಟಿನೊಳಕ್ಕೆ ಸೇರಿಸಿ ನಂತರ ಗೇಟನ್ನು ಮುಂದಕ್ಕೆ ದೂಡಿದರೆ ಡಾಗಿ ಒಳಗೆ ಬರುತ್ತಿತ್ತು. ಪಾರ್ಕಿನಲ್ಲಿ ಸುತ್ತಾಡಿ ಕಲ್ಲು ಬೆಂಚಿನ ಮೇಲೆ ಕುಳಿತಾಗ ಡಾಗಿ ನೆಲದ ಮೇಲೆ ಕುಳ್ಳಿರಲು ಸರ್ವತಾ ಒಪ್ಪುತ್ತಿರಲಿಲ್ಲ. ಚೆಂಗನೆ ಬೆಂಚಿನ ಮೇಲೆ ನೆಗೆದು ನನಗೆ ಒತ್ತಿಕೊಂಡು ಕೂರುತ್ತಿತ್ತು. ಸ್ವಲ್ಪ ಸಮಯ ಬಿಟ್ಟು ಅದರ ಮುಂಗಾಲನ್ನು ನನ್ನ ತೊಡೆಯ ಮೇಲಿಡಲು ಪ್ರಯತ್ನಿಸುತ್ತಿತ್ತು. ಪಾದರಕ್ಷೆ ಇಲ್ಲದೆ ರಸ್ತೆಯ ಗಲೀಜನ್ನು ತುಳಿದು ಬರುತ್ತಿದ್ದ ಶ್ವಾನ ಪಾದವನ್ನು ತೊಟ್ಟ ಬಟ್ಟೆಯ ಮೇಲೆ ಇರಿಸಿಕೊಳ್ಳುವುದಕ್ಕೆ ಹೆದರಿಕೆ. ಇದಕ್ಕೆ ಪರಿಹಾರ ನಾನು ಪಾರ್ಕಿನಿಂದ ಹಿಂತಿರುಗುವುದು. ಇದರಿಂದ ತುಸು ಬೇಸರವಾದರೂ ತನ್ನದೇ ಭಾಷೆಯಲ್ಲಿ ಪ್ರೀತಿ ವಾತ್ಸಲ್ಯ ತೋರುತ್ತಿದ್ದ ಡಾಗಿಯನ್ನು ಕಂಡರೆ ಅಭಿಮಾನ ಉಕ್ಕಿ ಬರುತ್ತಿತ್ತು. ನಮಗೆ ಅನಿರೀಕ್ಷಿತವೆನ್ನುವಂತೆ ಪರಿಚಯವಾಗಿ 1 ವರ್ಷಕ್ಕೂ ಹೆಚ್ಚು ಇಡೀ ಬೀದಿಗೆ ರಾಜನಂತಿದ್ದ ಡಾಗಿಯ ಅಂತ್ಯ ಮನಕರಗುವಂತಿತ್ತು. ಇದ್ದಕ್ಕಿದ್ದಂತೆ ಚಲಿಸದೆ ಮಲಗಿದ್ದ ಡಾಗಿಯನ್ನು ಸುಬ್ರಹ್ಮಣ್ಯಂ ಅವರು ಉಪಚರಿಸಿದರು. ಆ ಸಮಯದಲ್ಲಿ ಡಾಕ್ಟರ್ ರಂಗನಾಥರಾವ್ ಅವರು ಬೇರೆ ಊರಿಗೆ ಹೋಗಿದ್ದರಿಂದ ಡಾಗಿಯನ್ನು ಡಾಕ್ಟರ್ ನೋಡುವುದು 1-2 ದಿನ ತಡವಾಯಿತು. ಸರ್ಕಾರಿ ಆಸ್ಪತ್ರೆಯ ಪಶು ವೈದ್ಯರನ್ನು ಸುಬ್ರಹ್ಮಣ್ಯಂ ಅವರು ಕರೆತಂದು ಡಾಗಿಯನ್ನು ತೋರಿಸಿದರು. ಡಾಕ್ಟರ್ ಬರೆದುಕೊಟ್ಟ ಮದ್ದಿನಿಂದ ಡಾಗಿ ಚೇತರಿಸಿಕೊಳ್ಳಲಿಲ್ಲ. ಅನ್ನ ನೀರು ಬಿಟ್ಟು ಕಣ್ಮುಚ್ಚಿ ಮಲಗಿದ ಡಾಗಿ ನಿದ್ರೆಯಲ್ಲಿ ಸಾವನ್ನಪ್ಪಿತು. ಸುಬ್ರಹ್ಮಣ್ಯಂ ಅವರು ಮುನಿಸಿಪಾಲಿಟಿಯವರಿಂದ ಡಾಗಿಯ ಶವವನ್ನು ಸಾಗಿಸಿದರು. ಅನಾಥ ನಾಯಿಯಾಗಿ ಬಂದು ನಮ್ಮ ಮನ ತುಂಬಿದ ಡಾಗಿಯನ್ನು ನೆನೆದಾಗ ಹೃದಯ ಭಾರವಾಗಿ ಕಣ್ಣು ತೇವವಾಗುತ್ತೆ.